ಲಿಸ್ಟ್ ತಂದಿದ್ದೀನಿ. ಒಂದದಾಗಿ ಮೌರ್ಯ ಸಾಮ್ರಾಜ್ಯ ಅಂತಿದೆ, ಶಾತವಾಹನರು ಅಂತಿದೆ, ಕದಂಬರು ಅಂತಿದೆ, ಗಂಗರು ಇದೆ, ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯ ಮತ್ತು ಬಿಜಾಪುರದ ಆದಿಲಶಾಹಿಗಳು, ಮೈಸೂರು ಒಡೆಯರು, ಕಳದಿ ನಾಯಕರು, ಚಿತ್ರದುರ್ಗ ಪಾಳೆಗಾರರು, ಯಲಂಕದ ನಾಡು ಪ್ರಭುಗಳು. ಹೌದಾ? ಟೋಟಲ್ 16 ಅದಾವು. ಈ 16 ಕರೆಕ್ಟಾಗಿ ಹೆಂಗೆ ತಿಳ್ಕೊಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಈ ಥರ ನೀವೆಲ್ಲ ಹಿಸ್ಟ್ರಿಗಳು ಮಾಡ್ಬೋದು. ಇದೇ ಥರ ಎನ್ಸೆಟ್, ಮಿಡಿಯೋಲ್, ಮಾಡ್ರನ್ ಎಲ್ಲ ಮಾಡ್ಬೋದು. ಆಯಿತಾ? ಸೊ ಇದೇ ಥರ ಮಾಡ್ಕೋಬೇಕು. 4 ಹಿಸ್ಟ್ರಿಗಳನ್ನು ಈ ಥರ ಮಾಡ್ಕೊಂಡ್ರೆ ನಿಮಗೆ ಜಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್ ಹೆಂಗಾಗತ್ತಾ, ಇಡೀ ಇತಿಹಾಸವನ್ನು ಒಂದು ಪೇಜಲ್ಲಿ ತಂದು ಹಿಡ್ದಂಗೆ ಆಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ತುಂಬ ಇಂಪಾರ್ಟೆಂಟ್. ಸರ್ ಹೆಂಗೆ ತಿಳ್ಕೊಬೇಕಪ್ಪ ಅಂದ್ರೆ, ಒಂದನೇದ್ದು ಮನೆತನಗಳು. ಎಷ್ಟೋ 16 ಮನೆತನಗಳು ಅದಾವಲ್ಲ ಒಂದು ಕಡೆ, ಅವರು ಮನೆತನಗಳು. ನೆಕ್ಸ್ಟ್ ಅವ್ರ ಆಳ್ವಿಕೆ ಕಾಲ, ಅವರು ಯಾವತ್ತರಿಂದ ಪ್ರಾರಂಭ ಆಗಿ ಎಲ್ಲಿವರೆಗೂ ಎಂಡಾದ್ರು. ನೆಕ್ಸ್ಟ್ ಅವರು ರಾಜಧಾನಿಗಳು ಏನ್ರಿ, ನೆಕ್ಸ್ಟ್ ಅವ್ರದ್ದು ರಾಜಧಾನಿಗಳು. ನೆಕ್ಸ್ಟ್ ಅವ್ರ ಲಾಂಛನ, ನೆಕ್ಸ್ಟ್ ಅವರು ಸ್ಥಾಪಕ, ಅದರಲ್ಲಿ ಪ್ರಸಿದ್ಧ ದೊರೆ ಮತ್ತು ಕೊನೆಯ ದೊರೆ ಮತ್ತು ಅವರ ವಿಶೇಷತೆಗಳೇನು. ಒಂದು ಮನೆತನವನ್ನು ಪ್ರಾರಂಭ ಮಾಡಬೇಕಾದ್ರೆ ಇಲ್ಲೇ ಟೋಟಲಿ ಬರುತ್ತೆ. ಅರ್ಥ ಆಯ್ತಾ? ಈ ಥರ ನೀವು ಮಾಡ್ಕೊಂತಿರಿಂದ ಮೆಮ್ರಿಯಲ್ಲಿ ಜಾಸ್ತಿ ಶಾಶ್ವತಗೊಳ್ಳುತ್ತೆ. ಸರ್ ನೀವು ಹೆಂಗೆ ಪ್ರಾರಂಭ ಮಾಡಿದ್ರಿ ನಾನು ಹೇಳ್ತೀನಿ, ಮತ್ತೆ GK ಕ್ಲಾಸ್ ಇದ್ದಾಗ ಹೇಳ್ತೀನಿ. ನಾನು 80 ಗೊತ್ತಿರೋ 1000 ಇಸ್ವಿಗಳು ಹೇಳ್ತೀನಿ. ಎಷ್ಟು? 1000. ಕನಿಷ್ಠ ಗರಿಷ್ಠ ಜನ ಜಾಸ್ತಿ ಇದೆ. ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಬರೀ ಬೋರ್ಡ್ ಮೇಲೆ ಬರೀ ಇಸ್ವಿಗಳನ್ನು ಬರೀಬೋದು. ಅಂಥ ಕೆಪಾಸಿಟಿ ಹಿಂಗೆ ಯಾಕಿದೆ ಅಂದರೆ, ಈ ಥರ ಸ್ಟ್ರಾಟಜಿ ಮಾಡ್ಕೋಬೇಕು. ಈ ಥರ ಸ್ಟ್ರಾಟಜಿ ಮಾಡ್ಕೊಂಡು ಈ ಥರ ಓದಿದಾಗ ನೀವು ಬುಕ್ಸಲ್ಲಿ ಇದ್ದಂಗೆ ಓದಬಾರ್ದು. ಆ ಬುಕ್ಸಲ್ಲಿರುವ ಪಾಯಿಂಟ್ಸ್ಗಳನ್ನು ನಿಮ್ಮ ಮೆಥಡ್ ಮುಖಾಂತರ, ಕೋಡಿಂಗ್ ಡಿಕೋಡಿಂಗ್ ಮುಖಾಂತರ ಏನು ಮಾಡಬೇಕು, ನೀವು ಸ್ವಂತ ನೋಟ್ಸ್ ಮಾಡಿ ತಯಾರು ಮಾಡೋದ್ರಿಂದ ಮೆಮ್ರಿಯಲ್ಲಿ ಜಾಸ್ತಿ ಶಾಶ್ವತ ಉಳಿತೆ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ನಾವು ಎಕ್ಸಾಮ್ಗಳು ತಯಾರಾಗಿದ್ದು ಇದೇ ಥರ ಇದು ಮಾಡ್ಕೋಬೇಕು. ಅರ್ಥ ಆಯ್ತಾ? ನೋಡಿ ಅಂತಾರಾಷ್ಟ್ರೀಯ ಸಂಘಟನೆಗಳು ಎಲ್ಲ ಒಂದು ಕಡೆ ಮಾಡ್ಕೋಬೋದು. ಹೌದಾ? ಎಲ್ಲ ಇಷ್ಟು ಅಂತಾರಾಷ್ಟ್ರೀಯ ಸಂಘಟನೆಗಳು ಎಲ್ಲ ಅವು ಯಾವಾಗ ಪ್ರಾರಂಭ ಆಯಿತು? ಮೊದಲ ಕೇಂದ್ರ ಕಚೇರಿ, ಮೊದಲ ಶೃಂಗಸಭೆ, ಪ್ರಥಮ ಶೃಂಗಸಭೆ ಎಲ್ಲಿ ನಡೀತು? ಭಾರತ ದೇಶ ಸದಸ್ಯತ್ವ ಪಡೆದಿದ್ದು ಇಲ್ಲ. ಈ ಥರ ನೆಕ್ಸ್ಟ್ ಸಂವಿಧಾನಾತ್ಮಕ ಅಂಗಗಳು, ಸಂವಿಧಾನೇತರ ಸಂಸ್ಥೆಗಳನ್ನು ಬರ್ತಾವೆ ಗೊತ್ತಾ? ಕಾನ್ಸ್ಟಿಟ್ಯೂಷನ್ ಬಾಡಿ, ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ. ನೆಕ್ಸ್ಟ್ ಚುನಾವಣೆ ಆಯೋಗ, ಹಣಕಾಸು ಆಯೋಗ, ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್, CAG. ಹೌದಾ? ಆಮೇಲೆ ಪರಿಶಿಷ್ಟ ಜಾತಿ ಆಯೋಗ, ಪರಿಶಿಷ್ಟ ಪಂಗಡ ಆಯೋಗ, ಆಮೇಲೆ ಲೋಕಾಯುಕ್ತ. ಇವೆಲ್ಲ ಒಂದು ಕಡೆ ಲಿಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅವರೆಲ್ಲ ಪ್ರಾರಂಭ ಆಗಿದ್ದು ಯಾವ ವರ್ಷ ಪ್ರಾರಂಭ ಆಗಿದ್ದು ಅವೆಲ್ಲ ರಚನೆ. ಹೌದಾ? ಅವ್ರ ಅಧ್ಯಕ್ಷರು ಯಾರು ನೇಮಕ ಮಾಡ್ತಾರೆ, ಸಂವಿಧಾನದ ಎಷ್ಟನೇ ಆರ್ಟಿಕಲ್, ಅವ್ರು ಯಾರಿಗೆ ರಾಜೀನಾಮೆ ಕೊಡ್ತಾರೆ, ಅವ್ರು ಯಾರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ, ಅವ್ರ ವಿಶೇಷತೆಗಳೇನು. ಈ ಥರ ಯಾವ ವಿದ್ಯಾರ್ಥಿ ನೋಡಿ ಕಾನ್ಸ್ಟಿಟ್ಯೂಷನ್ ಬಾಡಿ, ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಓದಬೇಕಾದ್ರೆ 50 ಪೇಜ್ ಇದೆ. 15 ಒಂದು ಇದಕ್ಕೆ 50 ಪೇಜಲ್ಲಿ ಮೆಮ್ರಿಯಲ್ಲಿ ಇಟ್ಕೊಳಕ್ಕೆ ಸಾಧ್ಯನಾ? 70 ಆಗಲ್ಲ. ನೀವೆಲ್ಲ ಈ ಬ್ರಹ್ಮ ಬಂದ್ರೆ ಆಗಲ್ಲ, ಸ್ಟಿಫನ್ ಹಾಕಿಂಗೇ ಆಗಿಲ್ಲ, ನಿಮ್ಗೇನಾಗುತ್ತೆ? ಅರ್ಥ ಆಯ್ತಾ? ಅದಕ್ಕಾಗಿ ಈ ಥರ ಕೋಡಿಂಗ್ ಡಿಕೋಡಿಂಗ್ ಮುಖಾಂತರ ಎಕ್ಸಾಮಲ್ಲಿ ಇಟ್ಕೊಂಡಾಗ ಜಾಸ್ತಿ ನಿಮ್ಮ ಮೆಮ್ರಿಯಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಹೌದಾ? ಸರ್ ಸ್ಟಾರ್ಟ್ ಮಾಡೋಣ. ಎಕ್ಸಾಮ್ಗೆ ಏನೇನು ಕ್ವಶನ್ಸ್ ಕೇಳ್ತಾರೆ ನೀವು ಮಾಡ್ಕೋಬೇಕು, ನೀವು ಬರ್ಕೋಬೇಕು. ಬರ್ಕೋಲಿ ಅಂದ್ರೆ ಕೇಳಿ, ನೀವೇನು ಮಾಡಬೇಕು, ಒಂದ್ಸರಿ ಕೇಳಿ, ನಾನು PPT ಕಳಿಸ್ತೀನಿ, ಅವಾಗ ಬರ್ಕೋರಿ ಅಥವಾ ಜೆರಾಕ್ಸ್ ತಗೊಳ್ಳಿ. ದಯವಿಟ್ಟು ರಿಕ್ವೆಸ್ಟ್ ನಿಮ್ಮ ಹತ್ರ. ಹೌದಾ? ಇದು ಮಾಡಿದ್ದನೋ ಒಂದು ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮನೆತನಗಳನ್ನು ನೋಡಿದಾಗ, ಕರ್ನಾಟಕ ಇತಿಹಾಸ ನೋಡಿದಾಗ ಮೊದಲ ಬಾರಿಗೆ ಆಳ್ವಿಕೆ ಮಾಡಿದ ಮನೆತನ ಯಾವ್ದ್ರಿ? ಮೌರ್ಯರು. 99% ಹುಡುಗರು ಏನಾಗ್ತಾರೆ? ಕದಂಬರು ಆಗ್ಬಿಡ್ತಾರೆ. 99% ಹುಡುಗರು ಏನಾಗ್ತಾರೆ? ಕದಂಬರು. ನೋಡಿ ಇಡೀ ಕರ್ನಾಟಕ ಇತಿಹಾಸವನ್ನು ನೋಡಿದಾಗ ಮೊಟ್ಟ ಮೊದಲ ಬಾರಿಗೆ ಮೌರ್ಯರು ಏನು ಮಾಡ್ತಾರೆ ಅಂದ್ರೆ, ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ. ಭಾರತ ಇತಿಹಾಸದಲ್ಲಿ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಯಾವುದಂದ್ರೆ ಅದು ಮೌರ್ಯ ಮನೆತನ. ಹೌದಾ? ಈ ಮೌರ್ಯ ಮನೆತನದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನಾಗಿರ್ತಾನೆ. ರಾಜಧಾನಿ ಪಾಟಲಿಪುತ್ರ ಆಗಿರುತ್ತೆ. ಧರ್ಮಚಕ್ರ ಲಾಂಛನ ಆಗಿರುತ್ತೆ. ಮೌರ್ಯರ ಪ್ರಸಿದ್ಧ ಅರಸ ಯಾರಂದ್ರೆ ಅಶೋಕ. ಚಂದ್ರಗುಪ್ತ ಮೌರ್ಯ, ಅಶೋಕ ಮತ್ತು ಬಿಂಬಿಸಾರ ಮತ್ತು ಅಶೋಕ, ಇವು ಮೂರರ ಬಗ್ಗೆ ಓದಿದೆ ಈ ಮೌರ್ಯ ಸಾಮ್ರಾಜ್ಯ ಬಗ್ಗೆ. ಹೌದಾ? ಅಶೋಕನಿಗೆ ಶಿಲಾಶಾಸನಗಳ ಪಿತಾಮೆಂದು ಕರಿತೀವಿ, ನಿಮಗೆಲ್ಲ ಗೊತ್ತಿರಬೇಕು. ಓಕೆನಾ ಸರ್? ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯ ಬಗ್ಗೆ ನಿಮ್ಗೆ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾರೆ. ಇದು ಕೇಳಲ್ಲ, ಇದು ಏನು ಮಾಡಲ್ರಿ? ಕೇಳಲ್ಲ. ಯಾಕಂತ ಕೇಳಲ್ಲ ಅಂದ್ರೆ, ನಿರ್ದಿಷ್ಟವಾದ ಇಸ್ವಿಗಳು ಕರೆಕ್ಟಾಗಿ ಸಿಗಲ್ಲ. ಎಲ್ಲ ಬುಕ್ಸಲ್ಲಿ ಬೇರೆ ಬೇರೆ ಥರ ಇದ್ದಾವೆ.
ಹಾಗಾಗಿ ಇದು ಕೇಳಕ್ ಹೋಗಲ್ಲ. ಮೌರ್ಯ ಸಾಮ್ರಾಜ್ಯ ಬಗ್ಗೆ ಕೇಳ್ತಾರೆ. ಸೊ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವ್ದಂತ ಕೇಳಿದಾರೆ. ಯಾವ್ದ್ರಿ? ಪಾಟಲಿಪುತ್ರ. ಲಾಂಛನ ಯಾವ್ದ್ರಿ? ಧರ್ಮಚಕ್ರ ಅಥವಾ ಮಯೂರ. ಸ್ಥಾಪಕರು ಯಾರ್ರಿ? ಚಂದ್ರಗುಪ್ತ. ಮೌರ್ಯರ ಪ್ರಸಿದ್ಧ ದೊರೆ ಯಾರ್ರಿ? ಅಶೋಕ. ಕೊನೆಯ ದೊರೆ ಯಾರ್ರಿ? ಮೌರ್ಯರ ವಿಶೇಷತೆ ಏನ್ರಿ? ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನವಾಗಿರುತ್ತದೆ. ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನವಾಗಿರುತ್ತೆ ಈ ತರ. ಹಾಗಾದ್ರೆ ಮೌರ್ಯರಲ್ಲಿ ತಿಳ್ಕೊಂಡಾಗ ನೋಡಿ, ಕ್ವಶನ್ಸ್ ಪೇಪರ್ ತೆಗೆಯವನು ಮೌರ್ಯರ ಸಾಮ್ರಾಜ್ಯದಲ್ಲಿ ರಾಜಧಾನಿ ಕೇಳ್ಬೋದಾ? ಬಿಟ್ರೆ ಲಾಂಛನ ಕೇಳ್ಬೋದಾ? ಬಿಟ್ರೆ ಮತ್ತೆ ಸ್ಥಾಪಕರ ಯಾರು ಕೇಳ್ಬೋದಾ? ಪ್ರಸಿದ್ಧ ದೊರೆ ಕೇಳ್ಬೋದು. ಪ್ರಸಿದ್ಧ ಆದ್ಮೇಲೆ ಕೊನೆಯ ಅಂದಾಗ ಈ ತರ ಸ್ಟ್ರಕ್ಚರ್ ಇರುತ್ತೆ. ಇತಿಹಾಸ ಅನ್ನೋದು ಇದು ಸ್ಟ್ರಕ್ಚರ್. ಅಂದ್ರೆ ಯಾವುದೇ ಒಂದು ಇತಿಹಾಸವನ್ನು ಪ್ರಾರಂಭ ಮಾಡ್ಬೇಕಾದ್ರೆ ಇಂಟ್ರೊಡಕ್ಷನ್ ಓದ್ಬೇಕು. ಇಂಟ್ರೊಡಕ್ಷನ್ ಏನಪ್ಪಾ ಅಂತಂದ್ರ ನೋಡಿ, ಭಾರತದಲ್ಲಿ ಇತಿಹಾಸದಲ್ಲಿ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನವಾಗಿದ್ದ ಈ ಮೌರ್ಯ ಸಾಮ್ರಾಜ್ಯವು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ 320ರಿಂದ 184 ಕ್ರಿಸ್ತಪೂರ್ವವರೆಗೂ ಪಾಟಲಿಪುತ್ರ ರಾಜಧಾನಿಯಾಗಿ ಮಾಡಿಕೊಂಡು 1ನೇ ಚಂದ್ರಗುಪ್ತನು ತನ್ನ ಧರ್ಮಚಕ್ರ ಮಯೂರವರ್ಮ ಎಂಬ ಲಾಂಛನ ಆಧಾರದ ಮೇಲೆ ಅಶೋಕನು ಶಿಲಾಶಾಸನಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಧನೆ ಮಾಡಿದಕ್ಕಾಗಿ ಶಿಲಾಶಾಸನಗಳ ಪೀಠಮೆಂದು ಕರೆದಂತ ಅಶೋಕವು ಇವನು ಪ್ರಸಿದ್ಧ ಅಶೋಕನಾಗಿ ಈ ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು? ಬೃಹವರ್ತ ಮೌರ್ಯ ಎಂಬ ಅಧಿಕಾರದಲ್ಲಿ ಮಾಡಿದ ಅಂತ ಹೇಳ್ತೀವಿ. ಹೌದಾ ಸರ್? ಇದು ಏನಪ್ಪಾ ಅಂದ್ರೆ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ನಿಮಗೆ ಕಾಮನ್ ಆಗಿ PSI PCಗೆ ಕ್ವಶನ್ಸ್ಗಳು ಬರುತ್ತೆ. ಸರ್ ಹಿಂಗ ಬರ್ಲಿಲ್ಲ ಮತ್ತೆ ಹೆಂಗ ಬರುತ್ತೆ? ಸರ್ ಹಿಂಗ್ ಬರುತ್ತೆ. ಈ ಕರ್ನಾಟಕವನ್ನು ಆಡಳಿತ ಮಾಡಿದ ಮನೆತನಗಳು ಮೇಲಿಂದ ಕೆಳಗೆ ಕರ್ನಾಟಕವನ್ನು ಆಡಳಿತ ಮಾಡಿದ ಮನೆತನಗಳು ಕೇಳ್ತಾರೆ, ಸಿರೇಲಾಗಿ ಕೇಳ್ತಾರೆ. ಅವಾಗ ಏನಂತ ಅವರೋಣ ಪ್ರಕಾರ ಬರೀರಿ, ರೋಣ ಪ್ರಕಾರ ಬರೀರಿ, ಕಾಲಾನುಕ್ರಮದಲ್ಲಿ ಬರೀರಿ, ಹಿರಿಕೆ ಅಂದ್ರೆ ಈ ತರ ಕ್ವಶನ್ಸ್ ಬರುತ್ತೆ. ಸರ್ ಹಿಂಗ ಕ್ವಶನ್ಸ್ ಬರ್ಲಿಲ್ಲ ಮತ್ತೆ ಹೆಂಗ್ ಬರುತ್ತೆ ಸರ್? ಒಂದ್ ಕಡೆ ಏನಾಗತ್ತ, ಹೊಂದಿಸಿ ಬರೀರಿ. ಒಂದ್ ಕಡೆ ಎಲ್ಲಾ ಮನೆತನಗಳು ಕೊಟ್ರೆ ಇನ್ನೊಂದ್ ಕಡೆ ಏನ್ ಕೊಡ್ತಾನೆ ಸರ್? ರಾಜಧಾನಿಗಳು ಕೊಡ್ತಾರೆ. ದ ಮ್ಯಾಚ್ ದ ಫಾಲೋವಿಂಗ್ ಕೇಳ್ತಾನೆ, ಹೊಂದಿಸಿ ಬರೀ ಅಂತ ಕೊಡ್ತಾನೆ. ಅವಾಗ ಏನಾಗುತ್ತೆ, ಹುಡುಗರಿಗೆ ಕನ್ಫ್ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದ್ ಕಡೆ ಎಲ್ಲಾ ಮನೆತನಗಳು, ಇನ್ನೊಂದ್ ಕಡೆ ಎಲ್ಲಾ ರಾಜಧಾನಿಗಳು, ಕನ್ಫ್ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲ ಇನ್ನೊಂದು ಕೇಳ್ತಾನೆ. ಸೊ ಮೌರ್ಯ ಇದು ಇನ್ನೊಂದು ಕೇಳ್ತಾನೆ ಅಂದ್ರೆ ಮೊದಲು ಏನಕ್ಕೆ ಲಾಂಛನ ಕೇಳ್ತಾನೆ. ರಾಜಧಾನಿ ಬಿಟ್ಟು ಏನ್ ಮಾಡ್ತಾನ್ರಿ? ಲಾಂಛನ ಕೇಳ್ತಾನೆ. ಅವಾಗ ಏನಾಗತ್ತೆ, ಹುಡುಗರಿಗೆ ಇದು ಗೊತ್ತಿರ್ಬೇಕು, ಅದನ್ನು ಗೊತ್ತಿರ್ಬೇಕು. ಸೊ ಅದು ಕೇಳಿಲ್ಲ, ಪ್ರಸಿದ್ಧ ಅರಸ ಕೇಳ್ತಾನೆ ಅಥವಾ ಮನೆತನ. ಈ ತರ ಲಿಂಕ್ ಮಾಡಿ ಎಕ್ಸಾಮ್ಗಳಿಗೆ ಜಾಸ್ತಿ ಕ್ವಶನ್ಸ್ಗಳು ಕೇಳಿದ್ದಾನೆ. ಹೌದಾ? ಇಲ್ಲ ಸರ್ ಹಿಂಗೆ ಕೇಳಿಲ್ಲ ಅಂತಂದ್ರೆ ಮತ್ತೆ ಹಿಂಗೆ ಕೇಳ್ಬೋದು. ಸ್ಟೇಟ್ಮೆಂಟ್ ಕೊಳ್ತಾನ ಒಂದೊಂದು. ನೋಡಿ, ಇದು ಸ್ಟೇಟ್ಮೆಂಟ್, ಇದು ಸ್ಟೇಟ್ಮೆಂಟ್, ಇದು ಸ್ಟೇಟ್ಮೆಂಟ್, ಇದು ಸ್ಟೇಟ್ಮೆಂಟ್. ಈ ಕೆಳಗಿನ ಯಾವುದು ಸರಿಯಾದನ್ನು ಆಯ್ಕೆ ಮಾಡಿರೋದು ಅಂತ ಕೇಳ್ಬಿಡ್ತಾನೆ. ಅವ್ರವ್ರ ಮನೆತನಗಳಿಗೆ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ, ಅದಕ್ಕೆ ಸರಿಯಾದ ಆಯ್ಕೆ ಮಾಡಿರೋದು ಕೊಡ್ತಾನೆ. ಇಲ್ಲಾಂದ್ರೆ ನೆಕ್ಸ್ಟ್ ಕೊನೆಯ ದೊರೆಗಳು ಕೇಳ್ಬಿಡ್ತಾನೆ. 1, 2, 3, 4 ಕೊನೆಯ ದೊರೆಗಳು ಕೇಳ್ತಾನೆ. ಅಥವಾ ಮನೆತನಗಳು ಕೊಡ್ತಾನೆ, ಒಂದಿಷ್ಟು ಬಿರಿ ಅಂತ ಕೇಳ್ಬಿಡ್ತಾನೆ. ಅವ್ನು ಏನೋ ಉಲ್ಟಾ ಕೇಳಿ ನೀವು ಏನು ಮಾಡ್ಬೇಕು, ಎಕ್ಸಾಮಿಗೆ ಪರ್ಫೆಕ್ಟ್ ಆಗಿ ರೆಡಿ ಇರಬೇಕು. ಹೌದಾ? ಇದು ಒಂದು ಕ್ವಶನ್ಸ್ ಎಕ್ಸಾಮಿಗೆ ಪಕ್ಕಾ ಬರುತ್ತೆ, ಡೌಟ್ ಇಲ್ಲ. ಎಲ್ಲ ಕ್ವಶನ್ ಪೇಪರ್ ತೆಗೆದು ನೋಡಿರಿ, ಆ ಕ್ವಶನ್ ಪೇಪರಿಗೆ ಈ ಒಂದು ಚಾರ್ಟ್ ಮ್ಯಾಕ್ ಕ್ವಶನ್ಸ್ ಪೇಪರ್ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಈ ಕ್ವಶನ್ಸ್ ಪೇಪರನ್ನು ಜಸ್ಟ್ ಒಂದು ದಿನ ಅದು ಬೇಕಾದ್ರೆ ಬಾಯ್ಪಟ್ಟು ಹಾಕ್ಬಿಡ್ರಿ. ಬಟ್ ಅದು ನಾನು ಎಲ್ಲಿ ಕೇಳಿದ್ರೆ ಆನ್ಸರ್ ಮಾಡಂಗಿರ್ಬೇಕು. ಪಟ್ 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 ಆನ್ಸರ್ ಮಾಡಂಗಿರ್ಬೇಕು. ಮಾಡ್ತೀರಾ ಅಂತ ಅನ್ಕೋತೀನಿ. ನೋಡಿ, ಇಲ್ಲಿ ನಿಮಗೇನು ಗೊತ್ತಿರುತ್ತೆ ಸರ್ ಅಂತಂದಾಗ, ಎಲ್ಲರಿಗೂ ಗಂಗರ ರಾಜಧಾನಿ ಏನು ಗೊತ್ತು? ಕೋಲಾರದ ತಲಕಾಡು ಗೊತ್ತು. ಬಟ್ ಗಂಗಾರ ರಾಜಧಾನಿ 4 ಕೇಳ್ಬಿಡ್ತಾನ ಅವನು. ಆಪ್ಷನ್ಸ್ ಅಲ್ಲಿ ಏನು ಕೇಳ್ತಾನ್ರಿ? 4. ಅವಾಗ ಇಲ್ಲಿ 4 ಗೊತ್ತಿರಲ್ಲ. ಈ ಸಿ ಗ್ರೂಪ್ ಕೇಳಿದಾಗ ನಿಮ್ಗೆ ತಲಕಾಡು ಒಂದೇ ಗೊತ್ತು. ಯಾಕಂದ್ರೆ ಅತಿ ಹೆಚ್ಚು ಬುಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ರಿಂದ ಅದೊಂದು ಗೊತ್ತಿರುತ್ತೆ. ಹೌದಾ? ಹಾಗಾಗಿ ಇಂಥವೆಲ್ಲ ಬಂದಗೋಸ್ಕರನೇ ಕಷ್ಟ ಆಗುತ್ತೆ ಸರ್. ಇದು ಬಿಟ್ಟ ಮ್ಯಾಗ ಎಕ್ಸಾಮ್ ಕೇಳಿದಾನೆ ನೋಡಿ, ಬಾದಾಮಿ ಚಾಲುಕ್ಯರ ಲಾಂಛನ ಯಾವ್ದಂತ ಕೇಳಿದಾನೆ. ಅವಾಗ ಏನಂತ ಬಲಮುಖ ವರಹ ಅಥವಾ ಎಡಮುಖ ವರಹ ಅಂತ 2 ಬರ್ತಾವ. ಬಲಮುಖ ವರಹ, ಎಡಮುಖ ವರಹ. ಬಲಮುಖ ವರಹ ಅಂದ್ರೆ ಯಾವ್ದ್ರಿ? ಬಲಮುಖ ವರಹ ಅಂದ್ರೆ ಬಾದಾಮಿ ಚಾಲುಕ್ಯರು. ಎಡಮುಖ ವರಹ ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಕನ್ಫ್ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ತರ ಚಾರ್ಟ್ ಮಾಡೋದ್ರಿಂದ ಅಲ್ಲೇ ಕ್ಲಿಯರಿಟಿ ಆಗ್ತಾ ಇರುತ್ತೆ ನಿಮ್ಗೆ. ವರ ಅಂದ್ರೆ ಏನ್ರಿ? ಅದು ಹಂದಿ. ಹಾಗಾಗಿ ಹಂದಿ ತಗೊಂಡು ಅಲ್ಲಿ ಹಂದಿ ನಿಂತಿರ್ತಿ, ಹಿಂಗೆ ಬಲ ಒಂದು ಹಂದಿ ನಿಂತಿರ್ತೈತಿ, ಒಂದು ಎಡ ಒಂದು ಹಂದಿ ನಿಂತಿರ್ತೈತಿ. ಆ ಹಂದಿ ನೋಡ್ಬೇಕು. ಇವೆಲ್ಲ ಎಕ್ಸಾಮಿಗೆ ಕ್ವಶನ್ಸ್ಗಳು ಬರುತ್ತೆ, ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯ ಆಯ್ತು. ಇದು ಕ್ವಶನ್ಸ್ ಕೇಳಿದ್ದಾರೆ. ಶಾತವಾಹನರು ತಂದಾಗ ನಿಮ್ಗೆ ಗೊತ್ತಿರಬೇಕು, ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮೊದಲ ಸ್ವತಂತ್ರ ಮನೆತನ.
ನೋಡಿ ನೀವೆಲ್ಲ ಅಬ್ಸರ್ವ್ ಮಾಡಬೇಕು. ಏನಪ್ಪಾ ಅಂತಂದ್ರ ಕರ್ನಾಟಕವನ್ನು ಆಡಳಿತ ಮಾಡಿದ ಮೊದಲ ಮನೆತನ ಬೇರೆ, ಅದು ದಕ್ಷಿಣ ಕರ್ನಾಟಕವನ್ನು ಆಡಳಿತ ಮಾಡಿದ ಮೊದಲ ಮನೆತನ ಬೇರೆ. ಬಟ್ ಎರಡೂ ಕರ್ನಾಟಕದಲ್ಲಿ ಆಡಳಿತ ಮಾಡಿದ್ದಾರೆ. ಬಟ್ ಆದ್ರೆ ಮೌರ್ಯ ಸಾಮ್ರಾಜ್ಯವು ಭಾರತದಲ್ಲಿ ಆಡಳಿತ ಮಾಡಿದ ಮೊದಲ ವಾಯುವ್ಯ ಪ್ರಾಂತದಲ್ಲಿ, ವಾಯುವ್ಯ ಭಾಗದಲ್ಲಿ, ಕರ್ನಾಟಕದ ವಾಯುವ್ಯ ಭಾಗದಲ್ಲಿ ಅಂತ ಇನ್ನೊಂದು ಕ್ವಶನ್ಸ್ ಬರುತ್ತೆ. ಕರ್ನಾಟಕದ ವಾಯುವ್ಯ ಭಾಗದಲ್ಲಿ ಮೊದಲ ಆಡಳಿತ ಮಾಡಿದ ಮನೆತನ ಯಾವುದಂದ್ರೆ ಅದು ಮೌರ್ಯ ಸಾಮ್ರಾಜ್ಯ ಮನೆತನ. ಅದೇ ರೀತಿ ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕವನ್ನು ಆಡಳಿತ ಮಾಡಿದ ಮೊದಲ ಸಾಮ್ರಾಜ್ಯ ಕೂಡ ಅದು ದಕ್ಷಿಣ ಕರ್ನಾಟಕದಲ್ಲಿ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮೊದಲ ರಾಜ್ಯ ಮನೆತನ ಅಂದ್ರೆ ಸ್ವತಂತ್ರ ಮನೆತನ ಅಂದ್ರೆ ಶಾತವಾಹನ. ಹುಡುಗರಿಗೆ ಏನಂತ ಕ್ವಶನ್ಸ್ ಕೇಳ್ಬಿಡ್ತಾನ ಅವನು. ಏನ್ ಕ್ವಶನ್ಸ್ ಕೇಳ್ತಾನೆ ಸರ್ ಅಂದ್ರ, ಕರ್ನಾಟಕವನ್ನು ಇತಿಹಾಸದಲ್ಲಿ ಆಡಳಿತ ಮಾಡಿದ ಮೊದಲ ಮನೆತನ ಕೇಳ್ತಾನೆ, ಶಾತವಾಹನ ಹಾಕ್ಬಿಡ್ತಾನೆ. ಅಥವಾ ದಕ್ಷಿಣ ಭಾರತ ಕೇಳಿದ್ರೆ ಇವೆರಡು ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಎರಡೂ ಮನೆತನ ಕರ್ನಾಟಕದಲ್ಲಿ ಆಡಳಿತ ಮಾಡಿದ್ದಾರೆ. ಬಟ್ ಯಾವ್ದು ಏನು ಕೇಳೋಣಂತ ಬಹಳ ಇಂಪಾರ್ಟೆಂಟ್. ಅದು ದಕ್ಷಿಣ ಭಾರತ ಕೇಳಿದಾನೋ, ಉತ್ತರ ಭಾರತ ಕೇಳಿದಾನೋ, ವಾಯುವ್ಯ ಭಾಗದಲ್ಲಿ ಕೇಳಿದಾನೋ, ಅಥವಾ ಕರ್ನಾಟಕ ಟೋಟಲ್ ಕರ್ನಾಟಕ ಕೇಳಿದಾನೋ, ಅಥವಾ ಕರ್ನಾಟಕ ನಾಡಿನ ಅಚ್ಚು ಕನ್ನಡದ ಮನೆತನ ಕೇಳಿದಾನ ಅಂತ ಗೊತ್ತಿರಲ್ಲ. ಯಾವ್ದ್ರಿ? ಕನ್ನಡ ನಾಡವನ್ನು ಕರ್ನಾಟಕವನ್ನು ಆಡಳಿತ ಮಾಡಿದ ಆಳ್ವಿಕೆ ಮಾಡಿದ ಮೊದಲ ಮನೆತನ ಕನ್ನಡದವರು. ಯಾರ್ರೀ? ಕನ್ನಡದವರು ಆಡಳಿತ ಮಾಡಿದ ಮೊದಲ ಮನೆತನ ಅಥವಾ ಅಚ್ಚು ಕನ್ನಡದ ಮನೆತನ. ಹೌದಾ? ಯಾವುದು? ಅಚ್ಚು ಕನ್ನಡದ ಮನೆತನ. ಅಚ್ಚು ಕನ್ನಡದ ಮನೆತನ ಕರ್ನಾಟಕವನ್ನು ಆಡಳಿತ ಮಾಡಿದ ಮೊದಲ ಮನೆತನ. ಹೌದಾ? ಕನ್ನಡಿಗರು ನೋಡು, ಕನ್ನಡದವರು ಕರ್ನಾಟಕದ ಆಳ್ವಿಕೆ ಮಾಡಿದ ಮೊದಲ ಮನೆತನ. ಎಷ್ಟು ಚೂರು ಕನ್ಫ್ಯೂಸ್ ಅಲ್ಲ, ಅದರಲ್ಲಿ ಕನ್ಫ್ಯೂಸ್ ಇದೆ. ಅದು ಅಷ್ಟು ನೋಡ್ಕೋಬೇಕು ಎಕ್ಸಾಮಿಗೆ. ಅಷ್ಟು ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದ್ದೀರಾ? ಇದು ಕಂಪಲ್ಸರಿ ನೋಡ್ಬೇಕು. ಇದೇನಪ್ಪ ಅಂದ್ರೆ ಕರ್ನಾಟಕದವರು ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಅಂತ ಕರೀತಾರೆ. ಸೊ ಹಾಗಾಗಿ ಒಂದೊಂದು ನೋಡೋಣ. ಎಕ್ಸಾಮ್ ಅಲ್ಲಿ ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ನೋಡಿ, ಶಾತವಾಹನರು. ಶಾತವಾಹನ ಕ್ರಿಸ್ತಪೂರ್ವ ಎಷ್ಟ್ರಿ ಹೇಳ್ಬೇಕು ದವಾಶಿ? ಎಷ್ಟು? ಶಾತವಾಹನ ರಾಜಧಾನಿ ಯಾವುದು? ಪೈಠಾನ. ಹೌದಾ? ಅವರು ಲಾಂಛನ, ಅವರ ಸ್ಥಾಪಕ, ಅವರ ಪ್ರಸಿದ್ಧ ದೊರೆ ಮತ್ತು ಕೊನೆಯ ದೊರೆ ಯಜ್ಞಶ್ರೀ ಶಾತಕರ್ಣಿ. ಹೌದಾ? ಸೊ ಗೌತಮಿ ಪುತ್ರ ಶಾತಕರ್ಣಿ ಇರುವುದು ಪ್ರಸಿದ್ಧವಾದ ಅವ್ರ ದೊರೆ ಇರ್ತಾನೆ. ಸೊ ಇದು ಕೂಡ ಈ ಲೈನಲ್ಲಿ ಎಲ್ಲ ಎಕ್ಸಾಮಿಗೆ ಕ್ವಶನ್ಸ್ ಬಂದಂತ ಲೈನ್ಗಳು ಅವೆಲ್ಲ ಬಿಟ್ರೆ. ಕದಂಬರು ನೆಕ್ಸ್ಟ್ ಏನ್ರಿ? ಕದಂಬರ ಕಾಲಾವಧಿ 345ರಿಂದ 540ವರೆಗೆ. ರಾಜಧಾನಿ ಯಾವ್ದ್ರಿ? ಬನವಾಸಿ. ಈ ಬನವಾಸಿ ಆಪ್ಷನ್ಸ್ ಅಲ್ಲಿ ಇರಲ್ಲ. ಏನ್ ಮಾಡ್ತೀರಿ? ಬನವಾಸಿ ಆಪ್ಷನ್ಸ್ ಅಲ್ಲಿ ಇಲ್ಲ. ಏನ್ ಮಾಡ್ತೀರಿ? ವೈಜಯಂತಿಪುರ ಬನವಾಸಿಯ ವೈಜಯಂತಿಪುರ ಕದಂಬರ ರಾಜಧಾನಿವಾಗಿದೆ. ಅದು ಎಲ್ಲಿಪ್ಪ ಅಂದ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಎಲ್ಲಿರಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಲಾಂಛನ ಯಾವ್ದ್ರಿ? ಸಿಂಹ ಇದೆ. ಆಮೇಲೆ ಸ್ಥಾಪಕ ಮಯೂರು ವರ್ಮ ಅಂತ ಯಾಕೆ ಹೆಸರು ಬಂತ್ರಿ ಅವರಿಗೆ? ಮಯೂರು ವರ್ಮ ಇದ್ದ ಅಥವಾ ಮಯೂರು ಶರ್ಮ ಇದ್ದ? ನೆಕ್ಸ್ಟ್ ಅವರ ಪ್ರಸಿದ್ಧ ಕಾಕಸ್ತೂರ್ ವರ್ಮ. ಕಾಕಸ್ತೂರ್ ಅಧಿಕಾರದಲ್ಲಿ ಹಲ್ಮಿಡಿ ಶಾಸನವನ್ನು ಏನಾಗಿದ್ದರಿ? ಹಲ್ಮಿಡಿ ಶಾಸನ. ಹಲ್ಮಿಡಿ ಏನ್ರಿ ಅದು? ಕನ್ನಡದ ಮೊದಲ ಶಾಸನ. ಕನ್ನಡದ ಮೊದಲ ಪದ ಯಾವುದು? ಇಸಿಲ. ಕರ್ನಾಟಕ ಮೊದಲ ಪದ ಯಾವುದು? ಇಸಿಲ. ಕನ್ನಡದ ಮೊದಲ ಶಾಸನ ಯಾವುದು? ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ. ಓಕೆ, ನೆಕ್ಸ್ಟ್ ಎರಡನೇ ಕೃಷ್ಣ ವರ್ಮ ಏನಪ್ಪಾ ಅಂತಂದ್ರ ಇವನು ಕದಂಬ ಮನೆತನದ ಕೊನೆಯ ದೊರೆ ಆಗಿರ್ತಾನೆ. ಇದು ಕನ್ನಡದವರು ಆಡಳಿತ ಮಾಡಿದ ಮೊದಲ ಮನೆತನ, ಅಚ್ಚು ಕನ್ನಡದ ಮನೆತನವಾಗಿರುತ್ತದೆ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಯಾವುದಂದ್ರೆ ಗಂಗರು. ಕರ್ನಾಟಕದಲ್ಲಿ ಅತ್ಯಂತ ದೀರ್ಘಾವಧಿ, ಹೌದಿಲ್ರಿ? ಕರ್ನಾಟಕದಲ್ಲಿ ಅತ್ಯಂತ ಏನ್ ಮಾಡಿದ್ರಿ? ದೀರ್ಘಾವಧಿ ಅಧಿಕಾರ ಮಾಡಿದ ಮನೆತನ ಗಂಗರು. ಕರ್ನಾಟಕದಲ್ಲಿ ಅತ್ಯಂತ ದೀರ್ಘವಾಗಿ ಅಧಿಕಾರ ಮಾಡಿದವರು ಇವರು. ನೋಡಿ, 350ರಿಂದ 999 ಅಂದ್ರೆ ಸುಮಾರು ಎಷ್ಟಂದ್ರೆ 650 ವರ್ಷಗಳ ಕಾಲ ಅಧಿಕಾರ ಮಾಡಿದ್ದಾರೆ. ಅದೇ ಕರ್ನಾಟಕದಲ್ಲಿ ಅತ್ಯಂತ ದೀರ್ಘಾವಧಿ ಅಧಿಕಾರ ಮಾಡಿದ್ದು ಇಲ್ಲಿ ಕೊಟ್ಟಿರ್ಬೋದು ನೋಡಿ. ಕರ್ನಾಟಕ ಇಲ್ಲಿ ಕೊಟ್ಟಿದ್ದವನು. ಕರ್ನಾಟಕದಲ್ಲಿ ದೀರ್ಘಾವಧಿ ಅಧಿಕಾರವನ್ನು ಮಾಡಿದ ಈ ಮನೆತನ. ಕರ್ನಾಟಕವನ್ನು ದೀರ್ಘಾವಧಿಯಾಗಿ ಆಳ್ವಿಕೆ ಮಾಡಿದ ಮೊದಲ ಮನೆತನ ಯಾವುದಂದ್ರೆ ಗಂಗರು. ಕೇಳ್ತಾರೆ.
ಹಾಗಾದ್ರೆ ಗಂಗರು ಅಂತಂದಾಗ ಇವ್ರ ರಾಜಧಾನಿ ನೋಡಿ, ಕೋಲಾರ ಇದೆ, ಕೋಲಾಲ್ ಇದೆ, ತಲಕಾಡು ಇದೆ, ತಲವನ್ಪುರ್ ಇದೆ, ಆಮೇಲೆ ಮಾಕುಂದ ಇದೆ, ಮಾನಕುಂದ ಇದೆ, ಆಮೇಲೆ ಮೊನ್ನೆ 4 ರಾಜಧಾನಿಗಳು ಇದಾವೆ. 4 ರಾಜಧಾನಿ ನಿಮಗೆ ಒಂದೇ ಗೊತ್ತಿರುತ್ತಾ? ನಿಮಗೇನು ಗೊತ್ತಿರುತ್ತಾ? ಒಂದೇ ಗೊತ್ತಿರುತ್ತಾ? ಬಟ್ ಎಕ್ಸಾಮಲ್ಲಿ ತುಂಬಾ ಕಷ್ಟ ಅನ್ಭವಿಸ್ತೀರ. ಅರ್ಥ ಆಯ್ತಾ? 4 ರಾಜಧಾನಿಗಳು ಇರುವ ಇದು ಗಂಗರು. ಆಮೇಲೆ ಗಂಗರ್ ಲಾಂಛನ ಯಾವ್ದ್ರಿ? ಮದಗಜ ಕೊಟ್ರಲ್ಲ, ಏನು ಕೊಡ್ತಾನ್ರಿ? ಆನೆ ಕೊಟ್ಟಿರ್ತಾನ. ಮದಗಜ ಅಂದ್ರೆ ಆನೆ ಅಂತ ಗೊತ್ತಿರಲ್ಲ ಎಷ್ಟೋ ಹುಡುಗಿಗೆ. ನಾ ಮದಗಜ ಓದಿದೆ, ಇಲ್ಲಿ ಆನೆ ಆಪ್ಷನ್ಸ್ ಕೊಟ್ರಲ್ಲ ಅಂತ ಅನ್ಬಾರ್ದು. ಗಜ ಅಂದ್ರೆ ಆನೆ. ಸ್ಥಾಪಕರು ಯಾರು? ದಡಿಗ ಅಥವಾ ದಡಿಗ ಅಂತಿರಲ್ಲ, ಕೊಂಕಣಿ ವರ್ಮ. ದಡಿಗನಿಗೆ ಇನ್ನೊಂದು ಹೆಸರೇನ್ರಿ? ಕೊಂಕಣಿ ವರ್ಮ. ಅವರ ಪ್ರಸಿದ್ಧ ದೊರೆ ದುರ್ವೆನಿತ. ಅವರು ಕೊನೆಯ ದೊರೆ ರಕ್ಕಸ ಗಂಗಾ. ರಕ್ಕಸ ಗಂಗಾ ಇವರು ಕರ್ನಾಟಕವನ್ನು ಆಡಳಿತ ಮಾಡಿದ, ದೀರ್ಘಾವಧಿ ಆಡಳಿತ ಮಾಡಿದ ಮನೆತನ. ಕರ್ನಾಟಕದಲ್ಲಿ ದೀರ್ಘಾವಧಿ ಆಡಳಿತ ಮಾಡಿದ ಮನೆತನವಾಗಿರುತ್ತದೆ. ಸೊ ಈ ತರ ನನ್ನ ಹತ್ರ 50 ಕ್ಲಾಸ್ ಏನಾದ್ರ 50 ಟಾಪಿಕ್ಗಳು ಮಾಡ್ಕೊಂಡ್ಬಿಟ್ರೆ ಎಲ್ಲ ಟಾಪಿಕ್ಗೆ ಒಂದೊಂದು ಕ್ವಶನ್ಸು, 50 ಕ್ವಶನ್ಸ್ ಅಲ್ಲೇ ಬರುತ್ತೆ. ಅಂಥ ಟಾಪಿಕ್ಗಳು ಕೈ ಹಾಕ್ಬೇಕು. ಪ್ರಶಸ್ತಿಗಳು, ಎಲ್ಲ ಪ್ರಶಸ್ತಿಗಳು ಒಂದರಲ್ಲಿ ಬರುತ್ತೆ, ಎಲ್ಲ ಒಂದರಲ್ಲಿ. ನಾ ಮಾಡ್ತೀನಿ, ಹೆಂಗ್ ಬರಲ್ಲ ನೋಡೋಣ. ಎಲ್ಲ ಅಂತಾರಾಷ್ಟ್ರೀಯ ಸಂಘಟನೆಗಳು ಒಂದು ಕಡೆ, ಎಲ್ಲ ಸುದ್ದಿಯಲ್ಲಿರೋ ವ್ಯಕ್ತಿಗಳು ಎಲ್ಲ ಒಂದು ಕಡೆ, ಕಾನ್ಸ್ಟಿಟ್ಯೂಷನ್ ಬಾಡಿ ಎಲ್ಲ ಒಂದು ಕಡೆ, ಸಂವಿಧಾನ ಪ್ರಮುಖ ಎಲ್ಲ ವಿಧಿಗಳು ಒಂದು ಕಡೆ, ಇತಿಹಾಸದ ಎಲ್ಲ ಇಶ್ಯೂಗಳು ಒಂದು ಕಡೆ, ಈ ಜಿಯೋಗ್ರಫಿಕಲ್ ಸಂಬಂಧಪಟ್ಟದ ಎಲ್ಲ ಆಣೆಕಟ್ಟುಗಳು, ಪಾಲ್ಸ್ಗಳು ಇವೆಲ್ಲ ಒಂದೊಂದು ಕಡೆ ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ 100% ಅವು GK ಪ್ರಪಂಚ ಕ್ವಶನ್ಸ್ಗಳು ಬಂದೇ ಬರ್ತಾವೆ, ಎಲ್ಲಿ ಮಿಸ್ ಆಗಲ್ಲ. ಅದಕ್ಕೆ ಆ ಥರ ನೀವು ಮಾಡ್ಕೋಬೇಕು. ಮಾಡ್ಕೊಳ್ಳಿಂದ್ರೆ ನೀವು ಓದೋದಾಗಲ್ಲ, ಸುಮ್ಮನೆ ಉದ್ದಕ್ಕೆ ಓದ್ತಾ ಇರ್ತೀರ ಅಷ್ಟೇ. ಓಕೆನಾ? ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕಾದ್ರೆ ಶ್ರಮ ಪಡಲೇಬೇಕು. ಬಾದಾಮಿ ಚಾಲುಕ್ಯರು, ಯಾವ ಚಾಲುಕ್ಯರಿ? ಬಾದಾಮಿ ಚಾಲುಕ್ಯರು 500ರಿಂದ 700. ಇದು ಕರ್ನಾಟಕದ ಬಲ ಅಂತ ಕರಿತೀವಿ. ಏನಂತ ಕರಿತೀರಿ? ಕರ್ನಾಟಕದ ಬಲ ಅಂತ ಕರಿತೀವಿ. ಯಾವ ಸಾಮ್ರಾಜ್ಯಕ್ಕೆ ಕರ್ನಾಟಕದ ಬಲ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಯಾವ ಸಾಮ್ರಾಜ್ಯಕ್ರಿ? ಬಾದಾಮಿ ಚಾಲುಕ್ಯರು. ಕ್ವಶನ್ಸ್ ಕೇಳ್ತೀನಿ, ಆಮೇಲೆ ಎಲ್ಲ ಕೇಳ್ತೀನಿ. ಸ್ಥಾಪಕರು, ರಾಜಧಾನಿ, ಮೊದಲ ದೊರೆ, ಪ್ರಸಿದ್ಧ ದೊರೆ, ಲಾಂಛನ, ಕೊನೆಯ ದೊರೆ, ಯಾವ ವಿಶೇಷತೆ ಎಲ್ಲ ಕ್ವಶನ್ಸ್ ಕೇಳ್ತೀನಿ. ಎಲ್ಲರಿಗ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೋಡ್ಲಿಲ್ಲ ಅಂತೀಕೋ ಅವಾಗೈತಿ ಅಲ್ಲಿಗೆ. ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯ ರಾಜಧಾನಿ ಯಾವ್ದ್ರಿ? ಬಾದಾಮಿ. ಅದು ಪ್ರಚನೆ ಹೆಸರೇನ್ರಿ? ವಾತಾಪಿ ಅಂತ. ಪ್ರಸ್ತುತ ವಾತಾಪಿಗೆ ಬಾದಾಮಿ. ಹೌದಾ? ಹಾಗಾದ್ರೆ ಲಾಂಛನ ಯಾವ್ದ್ರಿ? ಬಲಮುಖ ವರಹ. ಬಲಮುಖ ವರಹ. ವರಹ ಅಂದ್ರೆ ಏನ್ರಿ? ಹಂದಿ ಅಂತ ಅರ್ಥ. ಬಲಮುಖ ವರಹ ಅಂದ್ರೆ ಹಂದಿ. ಸೊ ಇವ್ರ ಸ್ಥಾಪಕ ಯಾರ್ರಿ? ಜಯಸಿಂಹ. ಇಮ್ಮಡಿ ಪುಲಿಕೇಶಿ ಪ್ರಸಿದ್ಧ. 2ನೇ ಕೀರ್ತಿವರ್ಮ. ಇಲ್ಲಿ 3 ಸ್ಟೇಟ್ಮೆಂಟ್ ಇದಾವೆ. ಕರ್ನಾಟಕದಲ್ಲಿ ವೇಸರ ಶೈಲಿಯನ್ನು ಹುಟ್ಟು ಹಾಕಿದ ಮನೆತನ. ವೇಸರ ಶೈಲಿ ಯಾವ್ದ್ರ ಮಿಶ್ರ ಆಗಿರ್ತದ್ರಿ? ನಾಗರ ಮತ್ತು ದ್ರಾವಿಡಗಳ ಮಿಶ್ರಣ. ನಾಗರ ಮತ್ತು ದ್ರಾವಿಡಗಳ ಮಿಶ್ರಣ ವೇಸರ ಶೈಲಿ. ಕರ್ನಾಟಕದ ಬಲ ಅಥವಾ ಅಜೇಯ ಶೈನ ಹೊಂದಿರೋ ಮನೆತನ. ಕರ್ನಾಟಕದ ಬಲ ಅಥವಾ ಅಜೇಯ ಶೈನ ಹೊಂದಿರೋ ಮನೆತನ. ಇದಕ್ಕೆ ಡಾಕ್ಟರ್ ಶಿವರಾಮ್ ಕಾರಂತ ಅವರ ಪ್ರಕಾರ ಸುವರ್ಣಯುಗದ ಮನೆತನ ಎಂದು ಕರಿತೀವಿ. ಸುವರ್ಣಯುಗದ ಮನೆತನ ಎಂದು ಕರೆಯಲಾಗುತ್ತದೆ. ಸುವರ್ಣಯುಗದ ಮನೆತನ ಎಂದು ಕರೆಯಲಾಗುತ್ತದೆ. ಸುವರ್ಣಯುಗದ ಮನೆತನ ಎಂದು ಏನ್ ಮಾಡ್ತೀವಿ? ಕರೆಯಲಾಗುತ್ತದೆ. ಸೊ ಇದು ಏನಂದ್ರೆ ಎಲ್ಲ ಒಂದರಲ್ಲಿ ಬರುತ್ತೆ, ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ 6ನೇದು ರಾಷ್ಟ್ರಕೂಟರು. ಹೌದಾ? ರಾಷ್ಟ್ರಕೂಟರು. ರಾಷ್ಟ್ರಕೂಟರ ಪ್ರಾರಂಭ ಆಗಿದ್ದ ಆಳ್ವಿಕೆ ಕಾಲ ಹೇಳ್ರಿ. ಇಲ್ಲ, ರಾಷ್ಟ್ರಕೂಟರು ನಿಮ್ಗೆಲ್ಲ 99% ಎಲ್ಲಿ ಹಾಕ್ತಾರಂದ್ರೆ ಮಾಳ್ಕೆಟ್ ಹಾಕ್ತೀರಾ. 99% 99 ಮಾಲ್ಕೆಟ್ ಹಾಕ್ತೀರಾ. ರಾಷ್ಟ್ರಕೂಟರ ರಾಜಧಾನಿ ಮಾಲ್ಕೆಟ್. ಎಲ್ಲಿಂದ್ರೆ ಗುಲ್ಬರ್ಗ, ಹೊಡಿ 80 ಶಾವಿಗೆ ಮಜ್ಜಿಗೆ. ಬಟ್ ಆದ್ರ ಇಲ್ಲಿ ಎಲಿಚಾಪುರ್ ಅಂತಿದೆ. ಮೊದಲ ರಾಜಧಾನಿ ಎಲಿಚಾಪುರು. ಸೆಕೆಂಡ್ ಯಾವ್ದ್ರಿ? ಅಜ್ಜಾಪುರ. ಮಾನೆಕೇಟ್ ಅಥವಾ ಮುಳಿಕೇಟ್, ಮಾನೆಕೇಟ್. ಸೊ ಅದು ಎಲಿಚಾಪುರ್. ಇವು ಎಲ್ಲ ಗೊತ್ತಿರ್ಬೇಕು ನಿಮಗೆ. ಇಂಥವೆಲ್ಲ ಇದಕ್ಕೋಸ್ಕರ ಚಾಟ್ ಮಾಡ್ಕೋಬೇಕು. ಎಲ್ಲ ರಾಜಧಾನಿಗಳು ಸೇರಿಸಿದಾಗ ಎಲಿಚಾಪುರ್ ಅಂತ ಕೊಟ್ಟಿರ್ತಾನ ನಾವು. ಬುಕ್ಸಲ್ಲೇ ರಾಂಗ್ ಕೊಟ್ಟ ನಮಗ ಅಂತ ಅನ್ಬೇಡ. ಎಲಿಚಾಪುರ್ ಮತ್ತು ಮಾರ್ಕೆಟ್ ಕೊಟ್ಟು ಕೆಳಗಡೆ ABC ಅಂತ B ಸಿರಿ ಅಂತ ಕೊಟ್ಬಿಡ್ತಾನ. ಗರುಡ. ಲಾಂಛನ ಯಾವ್ದ್ರಿ? ಗರುಡ. ಸ್ಥಾಪಕ ಯಾವ್ರಿ?
ದಂತಿದುರ್ಗ. ಅಮೋಘವರ್ಷ ನೃಪತುಂಗ ಎರಡನೇ ಕರ್ಕ. ನೋಡಿ, ಕರ್ನಾಟಕದ ಬಾವುಟವನ್ನು ಉತ್ತರ ಭಾರತದಲ್ಲಿ ಹಾರಿಸಿದ ರಾಷ್ಟ್ರದ ನಾಯಕರ ಲಟನೂರು ಮತ್ತು ಪರ್ವತೇಶ್ವರ ಎಂಬ ಬಿರುದನ್ನು ಹೊಂದಿದವರು ಇವರು ಲಟಲೂರು. ಲಟಲೂರು ಅಂದ್ರೆ ರಾಷ್ಟ್ರಕೂಟ. ರಾಷ್ಟ್ರಕೂಟ ಅಂದ್ರೆ ಏನಂತ ಎಕ್ಸಾಮ್ ಕೇಳ್ತಾರೆ. ರಾಷ್ಟ್ರ ಅಂದ್ರೆ ಏನ್ರಿ? ಒಂದು ದೇಶ. ಕೂಟ ಅಂದ್ರೆ ಮುಖ್ಯಸ್ಥ. ಒಬ್ಬ ರಾಷ್ಟ್ರದ ಮುಖ್ಯಸ್ಥನಿಗೆ ರಾಷ್ಟ್ರಕೂಟರು ಅಂತ ಕರಿತೀವಿ. ಅದಕ್ಕಾಗಿ ಲಟ್ನೂರ್ದವರು ಅಂತ ಕರೀತಾರೆ. ಲಟ್ನೂರ್ದವರು ಮೂಲತಃ ಪ್ರದೇಶವಾಗಿದ್ದರಿಂದ ಇವರಿಗೆ ರಾಷ್ಟ್ರಕೂಟದವರು ಅಂತ ಹೇಳ್ತೀವಿ. ತಲೆ ಇಟ್ಕೊಳ್ಳಿ. ರಾಷ್ಟ್ರಕೂಟರ ಲಾಂಛನ ಕೇಳಿದ್ದಾರೆ, ದಂತಿದುರ್ಗ ಕೇಳಿದ್ದಾರೆ. ಅಮೋಘವರ್ಷ ನೃಪತುಂಗನ ಮ್ಯಾಗ ಒಂದು ಕ್ವಶನ್ಸ್ಗಳಿಲ್ಲ, ಅಷ್ಟೇ ಎಕ್ಸಾಮ್ ಕೇಳಿದ್ದಾರೆ. ಯಾಕೆ ಅಮೋಘವರ್ಷ ನೃಪತುಂಗದಕ್ಕೆ ಕವಿರಾಜ್ಯ ಮಾರ್ಗ ಕೃತಿ ಬರುತ್ತೆ ಗೊತ್ತಾ? ಶ್ರೀ ವಿಜಯ ಬರೆದಂತ ಕವಿರಾಜ್ಯ ಮಾರ್ಗ ಕೃತಿ. ಅದು ಕನ್ನಡ ನಾಡು ಕಾವೇರಿದಿಂದ ಗೋದಾವರಿಗೆ ಹಬ್ಬಿದ ನಾಡು ಅಂತ ಕೂಡ ಕರಿತೀವಿ. ಇದು ಕೂಡ ಎಕ್ಸಾಮಿಗೆ ಕ್ವಶನ್ಸ್ ಕೇಳಿದ್ದಾರೆ. ಈ ಟೋಟಲಿ ಚಾರ್ಟ್ ನೀವು PSI PC ಓದೋರು ಮಾತ್ರ ಭಯಪಟ್ಟು ಹಾಕ್ರಿ ದಯವಿಟ್ಟು, ತುಂಬಾ ಇಂಪಾರ್ಟೆಂಟ್. ಏನು UPSC ಓದೋರು ಏನು ನೋಡಕ್ ಹೋಗ್ಬೇಡ್ರಿ. ಯಾಕೆ UPSC ಕರ್ನಾಟಕ ಹಿಸ್ಟ್ರಿ ಕೇಳಲ್ಲ. UPSCಗೆ ಕರ್ನಾಟಕ ಹಿಸ್ಟ್ರಿ ಕೇಳಲ್ಲ. ನಿಮ್ಮ ಆಮೇಲೆ UPSC ಓದ್ತೀನಿ ಅಂತ ಭಯಪಟ್ಟು ಮಾಡ್ಕೊಂಡು ಕೂತೀರಿ, ಯೂಸ್ ಆಗಲ್ಲ. ಕಲ್ಯಾಣ ಚಾಲುಕ್ಯರು ನೋಡಿ, ಅಲ್ಲಿ ಬಾದಾಮಿ ಚಾಲುಕ್ಯರು, ಇಲ್ಲಿ ಕಲ್ಯಾಣದ ಚಾಲುಕ್ಯರು. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬಾದಾಮಿ ಚಾಲುಕ್ಯರೇ ಬೇರೆ, ಕಲ್ಯಾಣ ಚಾಲುಕ್ಯರೇ ಬೇರೆ. ಹಾಗಾಗಿ 973ರಿಂದ 1200 ಅಂದ್ರೆ ಕಲ್ಯಾಣಿ ಚಾಲುಕ್ಯರು. ಇವರು ರಾಜಧಾನಿ ಕಲ್ಯಾಣಿ ಅಥವಾ ಕಲ್ಯಾಣ. ಇದು ಬಲಮುಖ ವರಹ ನೋಡಿ ಎಷ್ಟಿದೆ. ಇದು ಎಡಮುಖ ವರಹ. ಕ್ವಶನ್ಸ್ ಕೇಳ್ತಾನೆ ಏನಂತ, ನನಗೇನಾದ್ರೂ ಕ್ವಶನ್ ಪೇಪರ್ ತೆಗೆದುಕೊಟ್ರೆ ನಾನೇ ತೆಗಿತೀನಿ. ಹೆಂಗಂತಂದ್ರೆ, ಕರ್ನಾಟಕದಲ್ಲಿ ಆಡಳಿತ ಮಾಡಿದ್ದ ಮನೆತನಗಳು ಈ ಕೆಳಗಿನ ಯಾವ್ಯಾವ ಮನೆತನಕ್ಕೆ ಬಲಮುಖ ವರಹ ಲಾಂಛನಾಗಿ ಇತ್ತು ಅಂತ ಕ್ವಶನ್ಸ್ ಕೇಳ್ತೀನಿ. 99% ನೀವು ಬಾದಾಮಿ ಚಾಲುಕ್ಯರಾಗ್ತೀರಿ. ಅದು ಬಿಟ್ಟರೆ ಕಲ್ಯಾಣ ಚಾಲುಕ್ಯರು ನಿಮ್ಗೆ ಗೊತ್ತಿರಲ್ಲ. ಬಲಮುಖ ವರಹ ಕಲ್ಯಾಣ ಚಾಲುಕ್ಯರು ಗೊತ್ತಿರುತ್ತಾ? ಗೊತ್ತಿರಲ್ಲ. ಕಲ್ಯಾಣ ಚಾಲುಕ್ಯರ ಬಲಮುಖ ವರಹ ಇದೆ ಅಂತ ಯಾರಿಗೂ ಗೊತ್ತಿರಲ್ಲ. ಎಲ್ಲರೂ ಏನಾಗ್ತಾರೆ, ಕೈ ಬಾದಾಮಿ ಚಾಲುಕ್ಯರು ಅಂದ್ರೆ ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ ನಾನು. ಅಂದ್ರೆ ನಮ್ಗೆ ಗೊತ್ತಿರುತ್ತೆ. ಅವನು ಕೊಲೆ ಕ್ವಶನ್ ಪೇಪರ್ ತೆಗಿಯೋನು ನೋಡ್ರಿ, ನಿಮ್ಗೆ ನಿಮ್ಗೆ ಈ ಹುಡುಗ ಈ ಕ್ವಶನ್ ಪೇಪರ್ ತೆಗೆದ್ರೆ ಅವನು ಸರಾಸರಿ ಹೆಂಗೆ ಥಿಂಕ್ ಮಾಡ್ಬೋದು, ಹೆಂಗೆ ವಿಚಾರ ಮಾಡ್ಬೋದು, ಇವನು ರಾಂಗ್ ಆಗ್ತಾನೋ ಅಥವಾ ರೈಟ್ ಆಗ್ತಾನೋ ಥಿಂಕ್ ಮಾಡಿ ಕ್ವಶನ್ಸ್ ತೆಗಿತಾನೆ. ಓಕೆ, ಇವರು ಎಲ್ಲರೂ ಏನಪ್ಪಾ ಅಂತಂದ್ರೆ ಬಾದಾಮಿ ಚಾಲುಕ್ಯರು ಓದ್ತಾರೆ. ಯಾಕಂದ್ರೆ ಬಾದಾಮಿ ಕರ್ನಾಟಕ ರಾಜ್ಯದಲ್ಲಿ ಫೇಮಸ್ ಸಾಮ್ರಾಜ್ಯ. ಬಲಮುಖ ವರಹ ಎಲ್ಲ ಬಾದಾಮಿ ಚಾಲುಕ್ಯ. ಬಟ್ ಕಲ್ಯಾಣಿ ಚಾಲುಕ್ಯರು ಅನ್ನೋದು ಸಣ್ಣ ಮನೆತನದ, ಅಂದ್ರೆ ನಮ್ಮ ಬಸವ ಕಲ್ಯಾಣ ಭಾಗದಲ್ಲಿ ಅಧಿಕಾರ ಮಾಡಿದಂಥ ಮನೆತನ. ಈ ಬಸವಣ್ಣವರು ಆಡಳಿತದಲ್ಲಿರೋ ಈ ಬಿಜ್ಜಳರ ಮನೆತನದಲ್ಲಿದ್ದು ಆಡಳಿತ ಮಾಡಿದ ಮನೆತನ. ಹಾಗಾಗಿ ಆ ಮನೆತನ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ ಅಂತ ಏನ್ ಮಾಡ್ತಾರೆ ಕ್ವಶನ್ಸು ಅಲ್ಲಿ ಈಗ ಕೇಳ್ತಾನೆ. ಅಲ್ಲಿ ಫಸ್ಟ್ ಆಪ್ಷನ್ಸ್ ಬಾದಾಮಿ ಚಾಲುಕ್ಯರು ಕೊಡ್ತಾನೆ, ಸೆಕೆಂಡ್ ಆಪ್ಷನ್ಸ್ ಕಲ್ಯಾಣ ಚಾಲುಕ್ಯರು ಕೊಡ್ತಾನೆ, ಮೂರನೇ ಆಪ್ಷನ್ಸ್ ಗಂಗರು ಕೊಡ್ತಾನೆ, ನಾಲ್ಕನೇ ಆಪ್ಷನ್ಸ್ ಹೊಯ್ಸಳರು ಕೊಟ್ಬಿಡ್ತಾನೆ. ಕೆಳಗೆ ಸರಿಯಾದ್ದನ್ನು ಆಯ್ಕೆ ಮಾಡಿರಿ ಅಂತ ಕೆಳಗೆ ಕೊಟ್ಬಿಡ್ತಾನ. AB ಸರಿಯೋ, A ಸರಿಯೋ, ABC ಸರಿಯೋ ಅಥವಾ ಮೇಲಿನ ಯಾವುದಲ್ಲ ಅಂತ ಕೊಟ್ಬಿಡ್ತಾನೆ ಆಪ್ಷನ್ಸ್ ಕೆಳಗಡೆ. ಅವಾಗ ನೀವೇನ್ ಮಾಡ್ತೀರಿ? A ಅಷ್ಟೇ ಹಾಕ್ತೀರಾ. A ಹಾಕಿದ್ರೆ ರಾಂಗ್ ಆಗತ್ತೆ. ಯಾಕಂದ್ರೆ ಇಲ್ಲಿ ನೋಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ, ಬಲಮುಖ ವರಹ ಕಲ್ಯಾಣಿ ಚಾಲುಕ್ಯರಿದೆ, ಬಾದಾಮಿ ಚಾಲುಕ್ಯರಿದೆ. ಹಾಗೆ ಎರಡೂ ಕೂಡ ನೋಡ್ಕೊಳ್ಳಿ. ಆಮೇಲೆ ಸ್ಥಾಪಕರು ಯಾರ್ರಿ? ವಿಕ್ರಮಾದಿತ್ಯ. ನೋಡಿ ಅಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಆದ ಚಂದ್ರಗುಪ್ತ ಮೌರ್ಯ ಇದಾನಲ್ಲ, ಅವನೇಂದ್ರೆ ಶ್ರೀಗುಪ್ತ ಶಕೆ. ಹೌದಿಲ್ರಿ? ಶ್ರೀಗುಪ್ತ ಶಕೆ ಅಂತ ಬರ್ತದೆ. ಶ್ರೀಗುಪ್ತ ಶಕೆ 320ರಲ್ಲಿ. ಹೌದಾ? ಕನಿಷ್ಕ ಬರ್ತಾನಲ್ಲ 78ರಲ್ಲಿ ಶಕ ವರ್ಷ. 6ನೇ ವಿಕ್ರಮಾದಿತ್ಯ ಅದನಲ್ಲ 1076ರಲ್ಲಿ ವಿಕ್ರಮ ಶಕೆ ಪ್ರಾರಂಭ ಆಗಿದ್ದು. ವಿಕ್ರಮ ಶಕೆ ಅಂದ್ರೆ 6ನೇ ವಿಕ್ರಮಾದಿತ್ಯನ ಅಧಿಕಾರದಲ್ಲಿ. ವಿಕ್ರಮ ಶಕೆ ಪ್ರಾರಂಭ ಆಗಿದ್ದು 6ನೇ ವಿಕ್ರಮ ಅಧಿಕಾರದಲ್ಲಿ. ಹಾಗಾಗಿ 78 ಶಕ ವರ್ಷ, 320 ಶ್ರೀಗುಪ್ತ ಶಕೆ, ಆಮೇಲೆ 76 ವಿಕ್ರಮ ಶಕೆ, 58 ಚಾಲುಕ್ಯ ಶಕೆ ಅಂತ ಬರುತ್ತೆ. ಕ್ರಿಸ್ತಪೂರ್ವ 58 ಚಾಲುಕ್ಯ ಶಕೆ. ಇನ್ನು ಮತ್ತ ಹಿಜರಿ ಶಕೆ 600 ಹಿಜರಿ ಅಥವಾ ಹಿಜರ ಅಂತಂದ್ರೆ ಇದು ಮೇಕಾದಿಂದ ಮಧ್ಯನಗರಕ್ಕೆ ಹೋಗುವಂತ. ಹೌದಾ? 622 ಅದು ಹಿಜರಿ ಶಕೆ ಅಂತ ಕರಿತೀವಿ. ನೆಕ್ಸ್ಟ್ ಶಕೆಗಳು ಮತ್ತೆ ಯಾವ್ಯಾವ್ದಾವು ಹೇಳ್ರಿ? ಇಷ್ಟ ಗೊತ್ತಾ? ಇವೆಲ್ಲ ಎಕ್ಸಾಮ್ ಬಂದಿದೆ. ಎಲ್ಲ ಏನ್ ಮಾಡಿದವ್ರಿ? ಎಕ್ಸಾಮ್ ಶಕ ವರ್ಷ ಕೇಳಿದ್ದಾರೆ, ಗುಪ್ತ ಶಕೆ ಕೇಳಿದ್ದಾರೆ, ವಿಕ್ರಮ ಶಕೆ ಕೇಳಿದ್ದಾರೆ, ಚಾಲುಕ್ಯ ಶಕೆ ಕೇಳಿದ್ದಾರೆ, ಮತ್ತು ಹಿಜರಿ ಶಕೆ ಯಾವ್ದಿದು? ಹಿಜರ ಶಕೆ ಕೇಳಿದಾರ. ಇವೆಲ್ಲ ಎಕ್ಸಾಮಿಗೆ ಬಂದಿದ್ದು.
ಆಮೇಲೆ 76ರಲ್ಲಿ 6ನೇ ವಿಕ್ರಮಾದಿತ್ಯನ ಅಧಿಕಾರದಲ್ಲಿ 4ನೇ ಸೋಮೇಶ್ವರ. ಎಷ್ಟನೇ ಸೋಮೇಶ್ವರ ರೀ? 4ನೇ ಸೋಮೇಶ್ವರ. 4ನೇ ಸೋಮೇಶ್ವರ ಬರೆದ ಕೃತಿ ಹೆಸರು? 4ನೇ ಸೋಮೇಶ್ವರ ಬರೆದ ಕೃತಿ ಹೆಸರು ಏನ್ರಿ? ಮನುಸೋಲಾಸ ಏನಿದೆಲ್ಲ ಅಲ್ಲ, 4ನೇ ಸೋಮೇಶ್ವರ. 3ನೇ ಸೋಮೇಶ್ವರನಾ? ನೋಡ್ಕೊಳ್ರಿ, ಅದು ಸೋಮೇಶ್ವರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಕರ್ನಾಟಕದಲ್ಲಿ ವಚನ ಸಾಹಿತ್ಯಕ್ಕೆ ನೋಡಿ, ಕರ್ನಾಟಕದಲ್ಲಿ ವಚನ ಸಾಹಿತ್ಯಕ್ಕೆ ಆದ್ಯತೆ ಕೊಟ್ಟ ಮೊದಲ ಮನೆತನ ಯಾವ್ದ್ರಿ? ಕಲ್ಯಾಣ ಚಾಲುಕ್ಯರು. ಕರ್ನಾಟಕದಲ್ಲಿ ವಚನ ಸಾಹಿತ್ಯಕ್ಕೆ ಆಡಳಿತ ಮಾಡಿದ ಮೊದಲ ಮನೆತನ ಅಂದ್ರೆ ಕಲ್ಯಾಣ. ಯಾಕೆ ವಚನ ಸಾಹಿತ್ಯಕ್ಕೆ ಮಾಡ್ತಾರ ಅಂದ್ರೆ 12ನೇ ಶತಮಾನದಲ್ಲಿ ಯಾರು ಬರ್ತಾರ್ರಿ? ಬಸವಣ್ಣವರು. ಬಸವಣ್ಣವರು ಈ ಕಲ್ಯಾಣ ಚಾಲುಕ್ಯರ ಮನೆತನದಲ್ಲಿರುವ 2ನೇ ಬಿಜ್ಜಳನ ಅಧಿಕಾರದಲ್ಲಿ ಪ್ರಧಾನ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಇವರು ವಚನ ಸಾಹಿತ್ಯಕ್ಕೆ ಮಹತ್ವ ಕೊಟ್ಟಿದ್ದ ಕಲ್ಯಾಣ ಚಾಲುಕ್ಯರು. ವಚನ ಸಾಹಿತ್ಯಕ್ಕೆ ಮಹತ್ವ ಕೊಟ್ಟಂತ ಮನೆತನ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಕಲ್ಯಾಣದ ಕಲಿಚೂರಿಗಳು. ನೋಡಿ, ಇಲ್ಲಿ ಕಲ್ಯಾಣ ಚಾಲುಕ್ಯರು, ಕಲ್ಯಾಣ ಕಲಿಚೂರಿಗಳು, ಅಲ್ಲೇ ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಓದಿದ್ರೆ ನೆನಪಲ್ಲಿ ಇಟ್ಕೊಳ್ಳೋ ಸಾಧ್ಯ ಇಲ್ಲ. ಹಾಗಾಗಿ ಕಲ್ಯಾಣ ಚಾಲುಕ್ಯರು ಮತ್ತು ಕಲ್ಯಾಣದ ಕಲಿಚೂರಿಗಳು. ಸೊ ಇವರು ಏನಪ್ಪಾ ಅಂದ್ರೆ ಇದು. ನೆಕ್ಸ್ಟ್ ಒಂದು ಮಂಗಳ ಕೇಡಕ, ಇನ್ನೊಂದು ಕಲ್ಯಾಣ. ಮಂಗಲ ಕಲ್ಯಾಣ, ಇದೊಂದು ಕಲ್ಯಾಣ. ಸೊ ಇವು ಎರಡು ಏನಪ್ಪಾ ಅಂತಂದ್ರ ಇವರು ರಾಜಧಾನಿ ಇತ್ತು. ನಂದಿ ಅನ್ನೋದು ಒಂದು ಲಾಂಛನ. ಇವರು ಉಚಿತ ಅಂತ ಸ್ಥಾಪಕ. 2ನೇ ಬಿಜ್ಜಳ, 4ನೇ ಸೋಮೇಶ್ವರ. ಕರ್ನಾಟಕದ ಸಾಮ್ರಾಜ್ಯ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕ್ರಾಂತಿ ಉಂಟು ಮಾಡಿದ ಮೊದಲ ಸಾಮ್ರಾಜ್ಯ. ನೋಡಿ, ಕಲ್ಯಾಣದ ಕಲಿಚೂರಿ ಮನೆತನದಲ್ಲಿ ಇದ್ದನಲ್ಲ 2ನೇ ಬಿಜ್ಜಾಳ. ಇವ್ರು 2ನೇ ಬಿಜ್ಜಾಳದಲ್ಲಿ ಕೂಡ ಇವರು ಬಸವಣ್ಣವ್ರು ಇರ್ತಾರೆ, ಇದೇ ಮನೆತನದಲ್ಲಿ. ಆಮೇಲೆ ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟು ಮಾಡಿದ ಮನೆತನ. ಇವರು ವಚನ ಸಾಹಿತ್ಯ ತಂದಾಗ ಇವರು ಕಲ್ಯಾಣ, ಬಸವ ಕಲ್ಯಾಣ ಗೊತ್ತಲ್ಲ, ಹೌದಾ? ಬಸವ ಕಲ್ಯಾಣ ಎಲ್ಲಿ ಬರ್ತ? ಬಸವ ಕಲ್ಯಾಣದಲ್ಲಿ ಒಂದು ಅಲ್ಲಮ ಪ್ರಭು ಅಧ್ಯಕ್ಷದಲ್ಲಿ ಯಾರ್ರಿ? ಅಲ್ಲಮ ಪ್ರಭು ಅಧ್ಯಕ್ಷದಲ್ಲಿ ಒಂದು ಏನ್ ಮಾಡಿದಾರಂದ್ರೆ, ಬಸವ ಕಲ್ಯಾಣದಲ್ಲಿ ಏನ್ ಮಾಡ್ತಾರೆ? ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಕರು ಯಾರು? ಬಸವಣ್ಣವರು. ಬಟ್ ಅವರು ಅಧ್ಯಕ್ಷರು ಅಲ್ಲಮ ಪ್ರಭು ಇರ್ತಾರೆ. ಆ ಅಲ್ಲಮ ಪ್ರಭು ಅಂಕಿತ ನಾಮ ಯಾವ್ದ್ರಿ? ಗುಹೇಶ್ವರ. ನಿದ್ದೆ ಹೊಡಾಯ್ತ್ರಿ ಏನ್? ಅಲ್ಲಮ 5 ಗಂಟೆಗೆ ಎದ್ದೀನಿ ಕೊಡು, ರಾತ್ರಿ 1:30 ಗಂಟೆ ಮುಕ್ಕೋತೀನಿ, ನಿಮ್ ಜೊತೆ ಒದರ್ತಾ ಇರ್ತೀನಿ. ಹಸು ಹೆಂಗಿರ್ಬೇಕಂದ್ರೆ ಅಚೀವ್ಮೆಂಟ್ ಮಾಡೋವರೆಗೂ ನಿದ್ದೆ ಅನ್ನೋದು ಬರಬಾರ್ದ. ಅರ್ಥ ಆಯ್ತಾ? ನೆಕ್ಸ್ಟ್ ಹೊಯ್ಸಳರು 1006ರಿಂದ ಎಷ್ಟು? 1346. ನೋಡಿ, ಹೊಯ್ಸಳರು ಅಂತಂದಾಗ ತುಂಬಾ ಇಂಪಾರ್ಟೆಂಟ್. ಒಂದು ಸೊಸೆ ಊರು, ಇನ್ನೊಂದು ಬೇಲೂರು, ಹೌದಾ? ಇನ್ನೊಂದು ಹಳೆಬೀಡು. 3 ಅದಾವ ನೋಡಿ. ಸೊಸೆ ಊರು, ಶಶಾಂಕಪುರ ಅಂತ ಇಲ್ಲೇ ಬರ್ತೀರಿ, ಇದು ಹಾಸನ್. ನೆಕ್ಸ್ಟ್ ಬೇಲೂರು, ವೆಲ್ಲಾಪುರ. ಹಳೆಬೀಡು ಹಿಂದಿನ ಹೆಸರು ದಾರಸಮುದ್ರ. ಎಕ್ಸಾಮ್ ಕೇಳಿದಾರೆ, ಹಳೆಬೀಡು ಹಿಂದಿನ ಹೆಸರು ಏನಂತ ಕೇಳಿದಾರೆ? ದಾರಸಮುದ್ರ. ಸೊ ಇವು 3 ಭಾಳ ಇಂಪಾರ್ಟೆಂಟು. ಹೊಯ್ಸಳರು 3 ರಾಜಧಾನಿಗಳಿದ್ದಾವೆ. ಇವರು ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳದ ಚಿತ್ರ ಇದೆ, ಅವನು ಸವರಿಸುತ್ತಿರುವ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಅದನ್ನು ರೈಟ್. ಸವರಿಸುತ್ತಿರುವ ಅಂದ್ರೆ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಇದೆ. ಈ ತರ ಹುಲಿಯನ್ನು ಕೊಲ್ಲುತ್ತಿರುವುದು ಎದುರಿನಾಗಿ ಆ ಒಂದು ಹೊಯ್ಸಳ ಲಾಂಛನ ಇದೆ. ಸ್ಥಾಪಕ ಯಾರೇ? ಪ್ರಸಿದ್ಧ ಅರಸು ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ, ಹೌದಾ? ಕೊನೆಯದು ವಿರೂಪಾಕ್ಷ ಬಲ್ಲಾಳ ಮತ್ತು 4ನೇ ವಿರೂಪಾಕ್ಷ. ಇಲ್ಲಿ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ, ಕರ್ನಾಟಕ ಇತಿಹಾಸದಲ್ಲಿ ಕಲೆ ಮತ್ತು ಸಾಹಿತ್ಯಕ್ಕೆ ಅಥವಾ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾದ ಹೆಸರು ಯಾರಪ್ಪ ಅಂದ್ರ ಇವ್ರದ್ದು, ಹೊಯ್ಸಳರದು. ನೋಡಿ, ಅವಾಗ ಎಕ್ಸಾಮ್ ಕೇಳಿದ್ರೆ ಹೊಯ್ಸಳರದ ಶಿಲ್ಪಕಲೆ ನಕ್ಷತ್ರಾಕಾರದಲ್ಲಿದ್ದೇವೆ, ತಲೆ ಕೆಳಗಾಗಿರೋದು ನಕ್ಷತ್ರ ಆಕಾರದಲ್ಲಿದೆ. ಹೊಯ್ಸಳರು ಯಾರು ಹಾಸನಿದ್ದರೂ ಗೊತ್ತಿರುತ್ತೆ. ಅಲ್ಲೆಲ್ಲ ಹೊಯ್ಸಳರು ಎಷ್ಟು ಕಲೆಗಳು, ನಕ್ಷತ್ರಗಳ ಇದಾವ, ತುಂಬಾ ಚೆನ್ನಾಗಿ ಕೆತ್ತಿದಾರೆ ಅವರು. ಅಂತಕ್ಕೆ ಫೇಮಸ್. ಎಕ್ಸಾಮ್ ಕೇಳಿದಾನೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮಹತ್ವ ಕೊಟ್ಟ ಮನೆತನ ಯಾವ್ದಂತ ಕೇಳ್ಬಿಡ್ತಾನೆ. ಅವೇನು ಮೂಲೆಯಲ್ಲಿ ಬರ್ತಿದ್ದೀನಲ್ರಿ, ಅವು ಏನೆಲ್ಲ ಹೊಸದೇನಲ್ಲ, ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾವೆ. ಅವೆಲ್ಲ ರಿಪೀಟೆಡ್. ಇವೆಲ್ಲ PSI ಮತ್ತು PC ಎಕ್ಸಾಮ್ಗೆ ರಿಪೀಟೆಡ್ ಅದಾವು. ಇವೆಲ್ಲ ರಿಪೀಟೆಡ್ ಆದಂಥದ್ದು. ಹಾಗಾಗಿ ಕರ್ನಾಟಕದ ಸುಪ್ರಸಿದ್ಧ ಮನೆತನ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮಹತ್ವ ಕೊಟ್ಟ ಮನೆತನ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯವು 1336ರಿಂದ
1446 ಇದು ತುಂಬಾ ಇಂಪಾರ್ಟೆಂಟ್. ಬಯೋಪೆಟಾಕ್ರಿ ಇದು ಎಕ್ಸಾಮಿಗೆ ಒಂದು 10 ಬಾರಿ ಕೇಳಿದ್ದಾರೆ. ನಾ ಇಲ್ಲಿವರೆಗೂ ಯಾವುದು ಎಕ್ಸಾಮಿಗೆ ಕೇಳ್ಯಾರಂತ ಹೇಳಿಲ್ಲ. ಇಸ್ವಿಗಳು ಇದು ಮಾತ್ರ ಕೇಳಿದ್ದಾರೆ. ನಾನು ನೋಡಿದ್ದೀನಿ, ಯಾವಾಗ ಕ್ವಶನ್ ಪ್ರತಿಯೊಂದು ನೋಡಿದ್ದೀನಿ. ವಿಜಯನಗರ ಸಾಮ್ರಾಜ್ಯ ತುಂಬಾ ಇಂಪಾರ್ಟೆಂಟು. ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಪದೇ ಪದೇ ಎಕ್ಸಾಮಿಗೆ ಕ್ವಶನ್ಸ್ ಕೇಳಿದ್ದಾರೆ. 1336ರಿಂದ 1664ವರೆಗೂ ವಿಜಯನಗರ ಸಾಮ್ರಾಜ್ಯ ಸಂಬಂಧಪಟ್ಟಂತೆ ಎಕ್ಸಾಮ್ ಬರುತ್ತೆ. ಇದು ಇಸ್ವಿ ಕೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟ್. ಆಗ ಇಸ್ವಿಗಳ ಬಗ್ಗೆ ನೀವು ಗೊತ್ತಿರಲಿ. ಹಾಗಾದ್ರೆ ವಿಜಯನಗರ ರಾಜಧಾನಿಗಳು ಎಕ್ಸಾಮ್ ಎಷ್ಟು ಜನ ಬರೀತಾರಲ್ರಿ ಅವರೆಲ್ಲರೂ ಹಂಪಿ ಅಥವಾ ವಿಜಯನಗರ ಆಗ್ತಾರೆ. ಎಲ್ಲರೂ ಆಗ್ತಾರೆ. ಬಟ್ ವಿಜಯನಗರ ಸಾಮ್ರಾಜ್ಯ ಮೊದಲ ರಾಜಧಾನಿ ಯಾವ್ದಂದ್ರೆ ಆನೆಗುದಿ. ಎಲ್ಲಿ ಬರುತ್ತಾ? ಕೊಪ್ಪಳದಲ್ಲಿ ಬರುತ್ತೆ. ಭಾಳ ಇಂಪಾರ್ಟೆಂಟ್. ಮೊದಲ ಆನೆಗುದಿ ಹಾಕ್ಬೇಕು, ನಂತರ ವಿಜಯನಗರ ಹಂಪಿ ಆಗ್ಬೇಕು. ಬಟ್ ಪ್ರಯಾರಿಟಿ ಹಂಪಿ ಮೇನ್ ಹೆಡ್. ಬಟ್ ಅವು ಮೊದಲ ಪ್ರಾರಂಭ ಎಲ್ಲ ಮಾಡಿದ್ದು. ಆಮೇಲೆ ಪೇನುಕೊಂಡ, ಆಮೇಲೆ ಚಂದ್ರಗಿರಿ, ಆಮೇಲೆ ವೆಲ್ಲೂರು. ಈಗ ಏನು ಕ್ವಶನ್ಸ್ ಕೇಳ್ತಾರ, ಈ ಕೆಳಗಿನ ಯಾವುದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿರುವುದಿಲ್ಲ ಅಂತ ಕೇಳ್ಬಿಡ್ತಾನ. ಈ ಕೆಳಗಿನ ಯಾವುದು ವಿಜಯನಗರ ಸಾಮ್ರಾಜ್ಯ ರಾಜಧಾನಿ ಆಗಿರುವುದಿಲ್ಲ ಅಂತ ಕೇಳ್ಬಿಡ್ತಾನೆ. ಅವಾಗ ಆನೆಗುದಿ, ವಿಜಯನಗರ, ಹಂಪಿ ಇವೆಲ್ಲ 4 ಪ್ಲೇಸ್ಗಳು ಕೊಟ್ಬಿಡ್ತಾನೆ. ಅವಾಗ ಹುಡುಗರು ಆಗತ್ತಾ, ವೆಲ್ಲೂರು ಓದಿಲ್ಲ, ಚಂದ್ರಗಿರಿ ಮೊದಲ ನೋಡಿಲ್ಲ, ಪೇನುಕೊಂಡ ಏನೋ ಒಂದು ಆಂಧ್ರ ಕಡೆ ಬರುತ್ತೆ, ಆನೆಗುದಿ ಓದಿನಿ. ಇವು 3 ಕೂಡ ಹುಡುಗರು ಒದ್ದಾಡಿ ಗೊತ್ತಿರ್ಬೋದು. ಬಟ್ ಇವೆರಡು ಗೊತ್ತಿರಲ್ಲ. ಚಂದ್ರಗಿರಿ ವೆಲ್ಲೂರು 2 ಹುಡುಗರಿಗೆ ಸತ್ರ ಗೊತ್ತಾಗಲ್ಲ. ಹಾಗಾಗಿ 5 ಅಬ್ಸರ್ವಿಂಗ್ ಇರಬೇಕು. ಈ ಥರ 5 ಅಬ್ಸರ್ವಿಂಗ್ ಇದ್ದಾಗ ಆನೆಗುದಿ, ವಿಜಯನಗರ, ಹಂಪಿ, ಪೇನುಕೊಂಡ, ಚಂದ್ರಗಿರಿ, ವೆಲ್ಲೂರು ಈ ಥರ ಅಬ್ಸರ್ವಿಂಗ್ ಇತ್ತಂದ್ರೆ ಅವ್ನು ಏನೇ ಬೇಕಾದ ಕ್ವಶನ್ಸ್ ಕೇಳಲಿ, ಆನ್ಸರ್ ಮಾಡೋಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಸೊ ಇದು ಇಂಪಾರ್ಟೆಂಟ್. ಎಡಮುಖದ ವರಹ ನೋಡಿ, ಎಲ್ಲ ಬಲಮುಖ ವರಹ 2 ಮನೆತನದಲ್ಲಿತ್ತು. ಯಾವ್ಯಾವ್ರಿ? ಕಲ್ಯಾಣ ಚಾಲುಕ್ಯ, ಬಾದಾಮಿ ಚಾಲುಕ್ಯ. ಗೊತ್ತಾಯ್ತು ಅಲ್ಲಿ ಈ ಶಾಣರಾಗಿದ್ರು ನೋಡ್ರಿ. ಎಡಮುಖ ವರಹ ರೀ ಒಂದೇ ವಿಜಯನಗರ ಅಂದ್ರೆ ಎಡ, ಅವೆಲ್ಲ ಬಲ. ಇಲ್ಲ ಮಗ, ವಿಜಯನಗರ ತುಂಬಾ ಫೇಮಸ್, ಬಲಗಡೆನೇ ಇದ್ದಿರಂತ ಅಂದ್ರಿ ಮುಗೀತು. ಹೌದಾ? ನೋಡಿ, ಅಕ್ಕ, ಬುಕ್ಕ, ಮಾರಪ್ಪ, ಮುದ್ದಣ್ಣ, ಕೆಂಪಣ್ಣ ಪಂಚ ಸಹೋದರಿಂದ ಸ್ಥಾಪನೆ ಆದ ಮನೆತನ. ಎಷ್ಟು ಸಹೋದರರಿ? ಅಕ್ಕ ಬುಕ್ಕರು ಮನೆತನದ ಸ್ಥಾಪಕರು. ಬಟ್ ಅದ್ರ ಜೊತೆ 5 ಜನ ಸಹೋದರರು. ಅಕ್ಕರು, ಬುಕ್ಕರು, ಮಾರಪ್ಪ, ಮುದ್ದಪ್ಪ, ಕೆಂಪಣ್ಣ, ಗಿಂಪಣ್ಣ, ಕರಿಕಮ್ಮ ಇವೆಲ್ಲ ಫೇಮಸ್ ಹೆಸರು ಅಂದಿನ ಕಾಲದಲ್ಲಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಇಂಥವಲ್ಲ, ಕರಿಯಮ್ಮ, ಚಂದ್ರಮ್ಮ, ಮಲ್ಲಮ್ಮ, ದುರ್ಗಮ್ಮ, ಹುಲಿಗೆಮ್ಮ ಇವೆಲ್ಲ ನಮ್ಮ ಕಡೆ ಫೇಮಸ್ ಹೆಸರುಗಳು. ಹೌದಾ? ಈ ಭಾಗದಲ್ಲಿ ಎಲ್ಲ ನಗ್ತಾರೆ. ಹೌದು? ಈಗಿನ ಟ್ರೆಂಡ್ ಚೇಂಜ್ ಆಗಿದೆ. ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತಲ್ಲ. ನನ್ನ ಮಗಳ ಹೆಸರು ನಾನು ಲಹರಿ ಅಂತ ಇಟ್ಟಿದ್ನಲ್ಲ, ನಮ್ಮ ಅಪ್ಪ ಅಮ್ಮರಿ ಹೇಳಕ್ 6 ತಿಂಗಳು ತಗೊಂಡ ಟೈಮ್. ಅದು ಆಕ್ಚುಲಿ ಲಹರಿ ಅಂತ ಇಟ್ಟಿದ್ನಲ್ಲ, ನಮ್ಮಪ್ಪ ಇವಾಗ ಅದ ಲಹರಿ ಅಂತ ಅಂತಾನೆ. ಲಾರಿ ಅಂದ್ರೆ ವೆಹಿಕಲ್, ಲಹರಿ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಮ್ಯೂಸಿಕ್ ಹೆಸರು. ಅದು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಲಹರಿ ಅಂದ್ರೆ. ಹೌದಾ? ನಾನು ಅಂಥದ್ದೆಲ್ಲ ಸೀನ್ ಇಲ್ಲ, ಯಾರೋ ಹೇಳಿದ್ದನ್ನು ಹೆಸರಿಟ್ಟಿದ್ದೀವಿ. ನಮ್ಮ ಫ್ರೆಂಡ್ ಭಾಳ ನೆನಪು ಬರುತ್ತೆ. ನನ್ನ ಫ್ರೆಂಡ್ ಒಬ್ರು ಧಾರವಾಡದಲ್ಲಿ ಓದೋ ಸಂದರ್ಭದಲ್ಲಿ ಹಂಗೆ ಊಟ ಮಾಡ್ತಾ ನನಗೇನ ಮಗು ಹುಟ್ರೆ ಮಗುನ ಹೆಸರು ಮಾಮ ಅಂತ ಹೆಸರಿಡ್ತಿರ್ತಾನ ಅವನು. ಮಗುನ ಹೆಸರು ಮಾಮ. ಯಾರಂದ್ರೆ ಅವನ ಸ್ಕೂಲಲ್ಲಿ ಮಾಮ ಬಾ ಅಂತ ಕರಿಬೇಕು. ಮಾಸ್ತರ್ ಇರ್ಲಿ, ಹುಡುಗಿಯರಿರ್ಲಿ, ಕಾಕದಾರಿರ್ಲಿ, ಎಂಡ್ರಿರ್ಲಿ, ಎಲ್ಲರೂ ಮಾಮನೇ ಅಂತ ಅನ್ಬೇಕು. ಅವನಿಗೆ ಹೆಸರ ಮಾಮ. ಎಲ್ಲ ನಗ್ತಿದ್ವಿ. ಅಂತ ಪಂಡಿತರುಗಳು ಇದ್ದಾರೆ. ಅರ್ಥ ಆಯ್ತಾ? ಬಟ್ ಈಗಿನ ಹೆಸರುಗಳು ಹೆಂಗದೋ ಸರ್ ಅಂತಂದ್ರ ಹಿಂಗ್ ಕೇಳ್ತೀವಿ, ಹಿಂಗ್ ಮರಿತೀವಿ. ಅವಾಗಿನ ಹೆಸರುಗಳು ಪರ್ಮನೆಂಟ್ ಆಗಿ ತಲೆಯಾಗಿರ್ತಿತ್ತು. ಈಗ ನನ್ನ ಹೆಸರು ಏನಪ್ಪಾ, ನನ್ನ ಹೆಸರು ಏನು ಗೊತ್ತ ಯಾರಿಗದ್ರ? ನನ್ನ ಹೆಸರು ಗೊತ್ತಿಲ್ಲಲ್ಲ. ಏನ ರಾಠೋಡ್ ಅಂತ ನನಗೆ ಗೊತ್ತು ಬಿಡಿ. ಆದ್ರೆ ನನ್ನ ಹೆಸರು ಫುಲ್ ನೇಮ್ ಹಣಮಂತ ರಾಠೋಡ್ ಅಂತಿದಲ್ಲ, ಇದು ನಮ್ಮ ತಾತ ಮುತ್ತಾತ ಈ ಹೆಸರಿಗೋಸ್ಕರ ಮಹಾವಿದ್ಯಗಳು ಮಾಡಿದ್ದಾರೆ. ಶನಿವಾರ ದಿನ ಹುಟ್ಟಿದ್ದೀನಿ. ಇಲ್ಲ, ಶನಿವಾರ ದಿನ ಹುಟ್ಟಿದ್ದೀನಿ. ಹನುಮಂತಂದ ಆ ದೇವರು. ಶನಿವಾರ ಬಿಟ್ರೆ ಹನುಮಂತ, ಗುರುವಾರ ಬಿಟ್ರೆ ರಾಘವೇಂದ್ರ, ರಾಘವೇಂದ್ರ. ಶುಕ್ರವಾರ ಬಿಟ್ರೆ ಯಾವ್ದಾರು ಒಂದು ಹೆಸರಿಡೋದು. ಭಾನುವಾರ ಬಿಟ್ರೆ ಚಂದ್ರಪ್ಪ, ಮಲ್ಲಪ್ಪ, ಗುದ್ದಪ್ಪ ಅಂತ ಇಟ್ಬಿಡೋದು. ಈ ತರ ಬರೀ ಇದೆ. ಯಾವ ದಿನ ಹುಡ್ತಾನೆ ಆ ದಿನ ನಾಮಕರಣ ಮಾಡ್ಬೋದು. ಇದಕ್ಕೆಲ್ಲ ಮಾಡಬಾರ್ದು ಅಂತ ನಮ್ಮಪ್ಪ ಬೈತಿದ್ರಂತೆ.
ಅವಾಗೆಲ್ಲ ಜಗಳಾಡಿ ನಾನು ಇಲ್ಲಿವರೆಗೂ ಅದಕ್ಕೆ ನಾನು ಹೆಸರು ಮೆನ್ಷನ್ ಮಾಡಲ್ಲ, ನಾನು ಎಚ್ ಎಂ ರಾಠೋಡ್ ಹೇಳ್ಕೊಂಡು ತಿರುಗಾಡ್ತೀನಿ. ಓಕೆ, ಸೊ ಹಾಗಾಗಿ ಭಾಳ ಇಂಪಾರ್ಟೆಂಟ್. ಶ್ರೀಕೃಷ್ಣ ದೇವರಾಯ ಒಡೆಯ. ಶ್ರೀಕೃಷ್ಣದೇವ ನೋಡಿ, ವಿಜಯನಗರ ಸಾಮ್ರಾಜ್ಯದಲ್ಲಿ 4 ಮನೆತನಗಳು ಬರ್ತವೆ: ಸಂಗಮ, ಸಾಳ್ವ, ತಳು, ಅರವಿಡ್. 4 ಮನೆತನಗಳು ಬಾಯಪೆಟ್ಟ ಹಾಕ್ಬಿಡ್ರಿ. ಅಲ್ಲಿ ಬರುವವರು ಅರಸರು ಸಿರಿಯಲಾಗಿ ಕಾಲಾನುಕ್ರಮದಲ್ಲಿ ಅವ್ರು ನೋಡಿ, ಸಂಗಮ ಮನೆತನದಲ್ಲಿ ಯಾರು ಬರ್ತಾರೆ, ಸಾಳುವ ಮನೆತನದಲ್ಲಿ ಯಾರು ಬರ್ತಾರೆ, ತುಳು ಮನೆತನದಲ್ಲಿ ಯಾರು ಬರ್ತಾರೆ, ಅರವಿಡ್ ಮನೆತನದಲ್ಲಿ ಯಾರು ಬರ್ತಾರೆ. ಅತ್ಯಂತ ದೀರ್ಘಾವಧಿ ಅಧಿಕಾರ ಮಾಡಿದ ಮನೆತನ ಯಾವುದು ಹೇಳ್ತೀರಾ? ಸಂಗಮ ಮನೆತನ. ಅತಿ ಕಡಿಮೆ ಅಧಿಕಾರ ಮಾಡಿದ್ದು ತುಳುವ. ಇವೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು, ಎಕ್ಸಾಮ್ ಕೇಳ್ತಾರೆ. ಸೊ ಹಾಗಾಗಿ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಶ್ರೀರಂಗಂ. ಹೌದಾ, ಶ್ರೀರಂಗಂ ಅಂದ್ರೆ ಕರ್ನಾಟಕದ ಸುವರ್ಣಯುಗ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಮತ್ತು ಪ್ರದಕ್ಷಿಣೆಗೋಸ್ಕರ ಹುಟ್ಟಿಕೊಂಡ ಕಡೆಯ ಸಾಮ್ರಾಜ್ಯ. ಹಿಂದೂ ಧರ್ಮಪ್ಪ ಅಂತಂದಾಗ ಯಾವತ್ತು ವಿಜಯನಗರ ಸಾಮ್ರಾಜ್ಯ ಉಗಮಗೊಂಡಾಗ ವಿಜಯನಗರ ಸಾಮ್ರಾಜ್ಯವು ದೇಶ ಅಲ್ಲ, ರಾಜ್ಯ ಅಲ್ಲ, ಜಿಲ್ಲೆ ಅಲ್ಲ, ರಾಜ್ಯ ಅಲ್ಲ, ದೇಶ ಅಲ್ಲ, ಇಡೀ ವಿಶ್ವ ಮಟ್ಟಕ್ಕೆ ಹಬ್ಬಿತ್ತಂತಿದ್ದು. ಹೆಂಗಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯವು ಈ ಬೀದಿಗಳಲ್ಲಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಮುತ್ತು ರತ್ನಗಳು ವಜ್ರಗಳು ಮಾಡ್ತಿದ್ರು ಅಂತ ಹೇಳ್ತಾರೆ. ಅಂತ ರಾಜ್ಯದಾರ ನಾವು. ಅರ್ಥ ಆಯ್ತಾ? ವಿಜಯನಗರ ಸಾಮ್ರಾಜ್ಯ ವರ್ಣನೆ ಹೇಳ್ತಾರೆ, ವಿದೇಶಿಗರು ಬರ್ತಾರೆ. ಹೌದಾ, ತುಂಬಾ ಜನ ವಿದೇಶಿಗರು ಬರ್ತಾರೆ. ಹಂಗಂತ ಈಗೇನು ವಿಜಯನಗರ ಸಾಮ್ರಾಜ್ಯ ಹುಡುಕಾಡಕ್ ಹೋದ್ರಂದ್ರೆ ಬರೀ ಕಲ್ಲುಗಳು ಕಾಣ್ತಾವ. ಎಲ್ಲ ಹಂಪಿ ಎಲ್ಲ ನೋಡಕ್ ಹೋಗ್ತಾರಲ್ಲ, ಬರೀ ಕಲ್ಲುಗಳು. ಇವು ಎಲ್ಲದಪ್ಪ ವಜ್ರ ಮುತ್ತು ರತ್ನಗಳು ಹೆಂಗದಂತ ನನ್ನ ಮಕ್ಕಳಿಗೆ ಕೆಲಸ ಇಲ್ಲ ಅಂದ್ ಎಂದು ಹೋಗಿದ್ದಾರೆ. ಹೌದಾ, ಹಂಗಂತ ಅದ್ಯಂಗ ಇರ್ತದೆ ಮಾಸ್ತರ್ ಅಂತ ಅನ್ಬೇಡ್ರಿ ಮತ್ತೆ ನನಗೆ. ನೆಕ್ಸ್ಟ್ ಬಹುಮನಿ ಸುಲ್ತಾನರು. ಹೌದಾ, ಬಹುಮನಿ ಸುಲ್ತಾನರು. ಇಲ್ಲಿ ಬಹುಮನಿ ಸುಲ್ತಾನರ ಬಗ್ಗೆ ಎಕ್ಸಾಮಿಗೆ ಕ್ವಶನ್ಸ್ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್, ಇದು ಕೂಡ ಕೇಳಿದ್ದಾರೆ. ಇದು ಎಷ್ಟು ಇಂಪಾರ್ಟೆಂಟು ಅಷ್ಟು ಕೂಡ ಇದು ಇಂಪಾರ್ಟೆಂಟ್. 1347 ಇವೆರಡು ಇಶ್ಯೂಗಳೇ ಕೇಳಿದ್ದಾರೆ. ಇವೆರಡು ಇಶ್ಯೂಗಳು ಎಕ್ಸಾಮಿಗೆ ಬಂದಿದೆ ಸರ್. ಹೇಗಾದ್ರೆ ಇಲ್ಲಿ ಗುಲ್ಬರ್ಗ ಫಸ್ಟ್ ರಾಜಧಾನಿ ಇರುತ್ತೆ, ನಂತರ ಬೀದರ್. ಗುಲ್ಬರ್ಗ ಇದ್ದದನ್ನೇ ಬೀದರ್ ಅಂತ ನಾಮಕರಣ ಮಾಡಿದ ಬಹುಮನಿ ಸುಲ್ತಾನರ ದೊರೆ ಯಾರು? ಮೊಹಮ್ಮದ್ ಶಾ. ನೋಡಿ, ಗುಲ್ಬರ್ಗನ ಬೀದರ್ ಮಾಡ್ತಾರೆ, ಬೀದರ್ ರಾಜಧಾನಿಯಾಗಿ ಮಾಡ್ತಾರೆ. ಹೌದಾ, ಆಮೇಲೆ ಅಲ್ಲಾವುದ್ದೀನ್. ನೋಡಿ, ಇವ್ರಿಗೆ ಏನಂತಾರೆ ಲಾಂಛನಗಳು ಇಲ್ಲ. ಯಾವ ಮನೆತನಗೆ ಲಾಂಛನ ಇಲ್ಲ ಅಂತಂದ್ರೆ ಇದು ನಮ್ಮ ಇಸ್ಲಾಂ ಸಾಮ್ರಾಜ್ಯಕ್ಕೆ ಫೇಮಸ್ ಆದ ಮನೆತನ. ಹಾಗಾಗಿ ಏನಪ್ಪಾ ಅಂದ್ರೆ ಈ ಭಾಗದಲ್ಲಿ ಲಾಂಛನಗಳು ಇಲ್ಲ. ಕ್ವಶನ್ಸ್ ಕೇಳ್ತಾರೆ, ಎಲ್ಲದಕ್ಕೆ ಲಾಂಛನ ಇದೆ, ಬಹುಮನಿದು ಒಂದು ಯಾವ್ದು ಇರ್ಬೋದಲ್ಲ. ಕೆಳಗಡೆ 4th ಆಪ್ಷನ್ಸ್ ಕೊಡ್ತಾನವ, ಯಾವುದಲ್ಲ ಅದು ಗಪ್ಪ ಹಾಕ್ಬೇಕು, ಮುಗುಳು ಮುಚ್ಕೊಂಡು. ಇಲ್ಲಿದ್ರೆ ಮುಗಿತ್ ನಿಮ್ಮ ಅಮ್ಮರೇ ನೀವು, 1 ಮಾರ್ಕ್ಸ್ ಕೈಯಾಗಿಂದ ಹಾಳಾಗಿ ಹೋಗುತ್ತೆ. ಅದಕ್ಕೆ ಈ ಚಾಟ್ ಮಾಡ್ತಾ ಇರೋದು. ಎಲ್ಲದಕ್ಕಿಂತ ಇದು ಇಲ್ಲ ಅಂದ್ರೆ ಈ ಕಾಮನ್ ಆಗಿ ಇಲ್ಲಿ ನಿಮ್ಗೆ ಕ್ಲಾರಿಟಿ ಗೊತ್ತಾಗ್ತಾ ಇದೆ. ಹೌದಾ, ಗೊತ್ತಾಗ್ತಾ ಇದೆ ಅಲ್ರಿ, ಲಾಂಛನ ಇದೆಯಾ? ಇಲ್ಲ. ಸೊ ಹಾಗಾಗಿ ಅಲ್ಲಾವುದ್ದೀನ್ ಹಸನ್ ಬಹುಮನಿ ಶಾ ಅನ್ನೋದು ಅವರು ಪ್ರಸಿದ್ಧ ಸ್ಥಾಪಕ. ಮತ್ತೆ ಯಾರ್ರೀ? ಫಿರೋಜ್ ಶಾ, ಪ್ರಸಿದ್ಧ ದೊರೆ ಫಿರೋಜ್ ಶಾ. ಕಲೀಮುಲ್ಲಾ ಕೊನೆಯ. ಇಲ್ಲಿ ಕ್ವಶನ್ಸ್ ಕೇಳ್ತಾರೆ. ಬಿದಿರಿ ಕಲೆ ಮಹತ್ವ ಕೊಟ್ಟ ಮನೆತನ ಮತ್ತು ಪ್ರಸಿದ್ಧ ಮಲ್ಲಿಕೆ ಮೈದಾನ್ ತೋಪ್. ನೋಡಿ, ಈ ಎರಡರಲ್ಲಿ 2 ಎಕ್ಸಾಮ್ ಬಂದಿದೆ. ಒಂದು 10 ಎಕ್ಸಾಮ್ ಯಾಕೆ ಕೇಳಿದ್ದಾರೆ? ಬಿದಿರಿ ಕಲೆಗೆ ಪ್ರಸಿದ್ಧವಾಗಿದ್ದು ಬೀದರ್ ಜಿಲ್ಲೆ. ಬಿದಿರಿ ಕಲೆಗೆ ಪ್ರಸಿದ್ಧವಾದ ಅದ ನಮ್ಮ ಬೀದರ ಬಹುಮನಿ ಆದಿಲ್ ಶಾ ಮನೆತನಗಳು. ಈ ಬಿದಿರಿ ಕಲೆ ಅಂದ್ರೆ ತಾಮ್ರ ಮತ್ತು ಸತ್ತುಗಳ ಮಿಶ್ರಣದಿಂದ ಒಳಗೊಂಡದ್ದು ಬಿದಿರಿ ಕಲೆ. ನಾವೊಂದಿನ ನಿಮಗೆ ಬಿದಿರ ಬಗ್ಗೆ ಎಕ್ಸ್ಪ್ಲೇನ್ ಕೊಡೋ ಟೈಮ್ನ ಬಿದಿರಿ ಕಲೆ ತೋರಿಸಿದ್ದೆ. ಬಿದಿರಿ ಕಲೆಗೆ ಫೇಮಸ್ ಇದೆ. ಮತ್ತ ಇದು 545 ಮೊನ್ನೆ ರೀಸೆಂಟ್ಲಿ ಆಗಿ ಬಿಡಿಸಿದೆ ನಿಮಗೆ. ಮಲ್ಲಿಕೆ ಮೈದಾನ್ ತೋಪ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾರೆ. ಎಲ್ಲಿರಿ? ಬಿಜಾಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಹೇಳಿದಿನಿಲ್ರಿ ಕ್ಲಾಸಲ್ಲಿ. ನನಗೆ 108 ಕ್ಲಾಸ್ ಮಾಡ್ತೀನಿ, ನನಗೆ ನೆನಪಿದ್ದಾವ. ನೀವು ಕೇಳಿದಾರೆ ನೆನಪಿರಲ್ವಾ? ಇದು 545 PSI ದಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಈಗ ರಿಸೆಂಟ್ ನಾನು ಹಳಿದ್ ಬಿಟ್ಬಿಡಿ, ರಿಸೆಂಟ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಇಂಪಾರ್ಟೆಂಟು. ಹೌದಾ, ಇಲ್ಲೆಲ್ಲ ಬೊಜ್ಜುಗಳು ತೆಗೋದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ಗಳು ಮಾತ್ರ ಹಾಕೊಂಡಿನಿ. ಅದಕ್ಕಾಗಿ ಇವು 2 ಪಾಯಿಂಟ್ಸ್ಗಳು ಎಕ್ಸಾಮ್ ಬಂದಿದ್ದಾವು. ಹುಷಾರಾಗಿ ರೆಡಿ ಆಗ್ರಿ. ದಕ್ಕನ ಸುಲ್ತಾನರು ಅಂತ ಕರಿತೀವಿ. ನೆಕ್ಸ್ಟ್, ಮಾಸ್ತರ್ ಬರೀ PPT ಕಳಿಸಿದ್ರೆ ಆಗತ್ತಲ್ಲ ಮಾಸ್ತರ್, ಇಷ್ಟ್ಯಾಕೆ ಕೊರಿತಿ ಅಂತ ಅನ್ಬೇಡ್ರಿ. ಯಾಕಂದ್ರೆ ಎಕ್ಸ್ಪ್ಲೇನ್ ಕೊಡ್ಲಾರ್ದ ಯಾವ ವಿದ್ಯಾರ್ಥಿಗಳಿಗೆ ಅರ್ಥ ಆಗಲ್ಲ. ಓಕೆ, ನೋಡಿ, ಬಿಜಾಪುರದ ಆದಿಲ್ ಶಾಹಿಗಳು. ಹೌದಾ, ನೋಡಿ, ಬಹುಮನಿ ಸಾಮ್ರಾಜ್ಯದಿಂದ ಎಷ್ಟು ಮನೆತನಗಳು ಪ್ರಾರಂಭ ಆಗ್ತಾವ್ರಿ? 5 ಸಂತತಿಗಳು ಉಗಮಗೊಳ್ತಾವ. 5 ಸಂತತಿಗಳು ಬಹುಮನಿ ಸಾಮ್ರಾಜ್ಯದಿಂದ 5 ಸಂತತಿ. ಒಂದು ಬಿಜಾಪುರದ ಆದಿಲ್ ಶಾಹಿಗಳು, ಒಂದು ಗೋಲ್ಕೊಂಡದ
ಕುತುಬ್ ಶಾಹಿಗಳು, ಇನ್ನೊಂದು ಅಹಮದಾಬಾದಿನ ಶಾಹಿಗಳು, ಬಿದರ್ ಶಾಹಿಗಳು, ಇನ್ನೊಂದು ಇವು 5 ಶಾಹಿಗಳು ಇದಾವೆ. ಇದರಲ್ಲಿ ಎಕ್ಸಾಮಿಕ್ ಕ್ವಶನ್ಸ್ ಕೇಳಿದ್ದಾರೆ. ಈ 5 ಬಹುಮನಿ ಸಾಮ್ರಾಜ್ಯಗಳಲ್ಲಿ ಯಾವ ಸಾಮ್ರಾಜ್ಯವು ವಿಜಯನಗರ ಸಾಮ್ರಾಜ್ಯದಲ್ಲಿ ಭಾಗಿಯಾಗಿಲ್ಲ ಅಂತ ಕೇಳ್ಬಿಡ್ತಾನೆ. ಬಿದರಿನ ಬರೀ ಶಾಹಿಗಳು ಬಹುಮನಿ ವಿಜಯನಗರ ಸಾಮ್ರಾಜ್ಯ ತಾಳಿಕೋಟೆ ಯುದ್ಧ ಐತಲ್ಲ, ಈ ತಾಳಿಕೋಟೆ ಯುದ್ಧದಲ್ಲಿ ಭಾಗವಾಗಿಲ್ಲ. ತಾಳಿಕೋಟೆ ಯುದ್ಧ ಯಾವಾಗಾಯ್ತು? 1565ರಲ್ಲಿ ಜನವರಿ 23. ಯಾವ ದಿನ ಅಂದ್ರೆ ಮಂಗಳವಾರ ತಾಳಿಕೋಟೆ ಯುದ್ಧ ಆಗತ್ತೆ. ಈ ತಾಳಿಕೋಟೆದಲ್ಲಿ ಒಂದು ಕಡೆ ವಿಜಯನಗರ ಸಾಮ್ರಾಜ್ಯ ಇರುತ್ತೆ, ಇನ್ನೊಂದು ಕಡೆ ಬಹುಮನಿ ಸುಲ್ತಾನರು ಇರುತ್ತೆ. ಈ 5 ಸಂತತಿಗಳದಾವಲ್ಲ, ಅದರಲ್ಲಿ ಬಿರಿದ್ ಶಾಹಿಗಳು ಮಾತ್ರ ಬರಲ್ಲ, 4 ಬರ್ತಾರೆ. ಸೊ ಹಾಗಾಗಿ ಎಕ್ಸಾಮಿಗೆ ಕ್ವಶನ್ಸ್ ಕೇಳಿದಾನೆ. ವಿಜಯನಗರ ಸಾಮ್ರಾಜ್ಯ ಪರವಾಗಿ ಅಳಿಯ ರಾಮರಾಯ ಇರ್ತಾನೆ. ಯಾರಿರ್ತಾರೆ ನಾಯಕತ್ವ? ಅಳಿಯ ರಾಮರಾಯ ಇರ್ತಾರೆ. ಸೊ ಇದು ಕೂಡ ಎಕ್ಸಾಮಿಗೆ ಕೇಳಿದ್ದಾರೆ, ಹೌದಾ? ಸೊ ತುಂಬಾ ಇಂಪಾರ್ಟೆಂಟ್, ಎಕ್ಸಾಮಿಗೆ ಈ ತರ ಕ್ವಶನ್ಸ್ಗಳು ಬರುತ್ತೆ ಸರ್. ಹಾಗಾದ್ರೆ ಇಲ್ಲಿ ನೋಡಿ ಆದಿಲ್ ಶಾಹಿ ಮನೆತನಗಳು, ಹೌದಾ? ಸೊ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ 1489ರಿಂದ 1495 ಬಿಜಾಪುರ. ನೋಡಿ ಇಲ್ಲಿ ಏನೋ ಲಾಂಛನ ಇಲ್ಲ ಅಂತ ಹೇಳಿದೆ, ನೆನಪಿದೆಯಾ? 2 ಇಸ್ಲಾಂ ಸಾಮ್ರಾಜ್ಯದ ಸಂಬಂಧಪಟ್ಟದಕ್ಕೋಸ್ಕರ ಲಾಂಛನಗಳು ಇಲ್ಲ. ತಲೆಯಾಗಿರ್ಲಿ, ಇದ್ರ ಬರ್ಕೊಳ್ರಿ, ಇಲ್ಲ, ಹೌದಾ? ನೆಟ್ ಯಶೂಫ್ ಆದಿಲ್ ಶಾಹಿ ಸ್ಥಾಪಕ, ಪ್ರಸಿದ್ಧ 2ನೇ ಇಬ್ರಾಹಿಂ ಆದಿಲ್ ಶಾ. ಈ 2ನೇ ಇಬ್ರಾಹಿಂ ಆದಿಲ್ ಶಾ ಇದಾರಲ್ಲ, 2ನೇ ಇಬ್ರಾಹಿಂ ಆದಿಲ್ ಶಾ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರಿತೀವಿ. ದಕ್ಷಿಣ ಭಾರತದ ತಾಜ್ ಮಹಲ್ ಬಿಜಾಪುರ ಜಿಲ್ಲೆಯಲ್ಲಿ ಇದೆ. ಯಾರು? ಅಲ್ಲಿ ಬಹಳ ಇಂಪಾರ್ಟೆಂಟ್ ತಾಜ್ ಮಹಲ್ ಅಂತ ಕರಿತೀವಲ್ಲ, ಇಬ್ರಾಹಿಂ ರೋಜಾ ದಕ್ಷಿಣ ಭಾರತ ಬಿಜಾಪುರಲ್ಲಿ ನೋಡಿ ತುಂಬಾ ಫೇಮಸ್ ಇದೆ. ಪದೇ ಹೇಳ್ತಾ ಇದೀನಿ ಕೇಳಿ, ಎಲ್ಲ ಎಕ್ಸಾಮ್ ಕೇಳಿದ್ದಾರೆ. ಮಲ್ಲಿಕಿ ಮೈದಾನ್ ತೋಪ್ ಕಂಡು ಬರುವುದಲ್ಲಿ ಬಿಜಾಪುರದಲ್ಲಿ. ಇಲ್ಲ 25 ಪಾಯಿಂಟ್ ಹೇಳ್ತೀನಿ ಕೇಳ್ರಿ. ಮಲ್ಲಿಕಿ ಮೈದಾನ್ ತೋಪ್ ಕಂಡು ಬರುವುದಲ್ಲಿ ಬಿಜಾಪುರದಲ್ಲಿ. ಜೋಡುಗುಮ್ಟ ಕಂಡು ಬರುವುದು ಬಿಜಾಪುರದಲ್ಲಿ. ಹುಬ್ಳಿ ಬುರ್ಜ್ ಕಂಡು ಬರುವುದು ಬಿಜಾಪುರದಲ್ಲಿ. ಗೋಳಗುಮ್ಟ ಕಂಡು ಬರುವುದು ಬಿಜಾಪುರದಲ್ಲಿ. ಆಮೇಲೆ ಜಮಾ ಮಸೀದಿ ಕಂಡು ಬರುವುದು ಬಿಜಾಪುರದಲ್ಲಿ. ಆಮೇಲೆ ಈ ಸಂಗೀತ ಉತ್ಸವ ಮಾಡುವುದು ಬಿಜಾಪುರದಲ್ಲಿ. ಮಹಿಳಾ ವಿಶ್ವವಿದ್ಯಾಲಯ ಇರೋದು ಬಿಜಾಪುರದಲ್ಲಿ. ಆಮೇಲೆ ಈ ನಮ್ಮ ಈ ಬಸವಣ್ಣವರು 12ನೇ ಶತಮಾನದಲ್ಲಿ ಬಸವಣ್ಣವರು ಹುಟ್ಟಿದ್ದು ಬಿಜಾಪುರ ಜಿಲ್ಲೆ ಇಂಗ್ಲೇಶ್ವರ ಎಂಬ ಸ್ಥಳದಲ್ಲಿ. ಆಮೇಲೆ ಈ ಆಲಿಮೆಟ್ಟಿ ಡ್ಯಾಮ್ ಇರೋದು ಬಿಜಾಪುರದಲ್ಲಿ. ಅರ್ಥ ಆಯ್ತಾ? ಬಿಜಾಪುರ ಜಿಲ್ಲೆ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ. ಆಮೇಲೆ ಬಿಜಾಪುರದಲ್ಲಿ ಬಿಜಾಪುರದಲ್ಲಿ ಜೋಳ ಬೆಳೆಗೆ ಫೇಮಸ್ ಇದೆ. ಬಿಜಾಪುರ ಜಿಲ್ಲೆ ಇಂಡಿ ಇದೆಯಲ್ಲ, ಇಂಡಿ ಲಿಂಬೆ ಹಣ್ಣಿಗಳಿಗೆ ಫೇಮಸ್. ಆ ಲಿಂಬೆ ಹಣ್ಣಿಗೆ ಇತ್ತೀಚೆಗೆ IG ಟ್ಯಾಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿಜಾಪುರ ಜಿಲ್ಲೆಯಲ್ಲಿರುವ ಫೇಮಸ್ ಏನಪ್ಪಾ ಅಂತ ನಿಮ್ಗೆ ಗೊತ್ತಿರಲಿ. ಏನ್ ಫೇಮಸ್ ಅಂತಂದ್ರೆ ಪಂಚನದಿಗಳ ನಾಡು ಅಂತ ಕರಿತೀವಿ. ಪಂಚನದಿಗಳ ನಾಡು ಅಂತಂದ್ರೆ ಕೃಷ್ಣಾ ನದಿ ಉಪನದಿಗಳು. ಊಟ ಮಾಡಿದಿರಿ, ಕಂಠಮಠ ತಿಂದಿದ್ರಿ, ನಿದ್ದೆ ಹೊಡ್ಯಾತಿರಿ. ಪಂಚನದಿಗಳ ನಾಡು ಅದಾವಲ್ಲ, ಪಂಚನದಿಗಳ ನಾಡು ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ತುಂಗಭದ್ರಾ, ದೋಣಿ, ಇವು ಎಲ್ಲಾ ನದಿಗಳು ಏನಪ್ಪಾ ಅಂತಂದ್ರ ಅಲ್ಲಿ ಬಿಜಾಪುರ ರಾಜ್ಯ ಮುಖದ ಹರಿದೋಗ್ತಾವು. ಆದ್ರೆ ಬಿಜಾಪುರಿಗೆ ಕುಡಿಯಕ್ಕೆ ನೀರು ಇರಲ್ಲ. ಅರ್ಥ ಆಯ್ತಾ? ಬಿಜಾಪುರಿಗೆ ಕುಡಿಯಕ್ಕೆ ನೀರಿಲ್ಲ. ಬೇಸಿಗೆ ಕಾಲದಲ್ಲಿ ಬಿಜಾಪುರ ಒದ್ದಾಡ್ತಾ ಇರುತ್ತೆ ಎಲ್ಲ. ಅಲ್ಲಿ ಒಂದು ಭೂತ್ನಾಳ ಕೆರೆ ಇದೆ, ಭೂತನಾಳ ಕೆರೆ. ಅದು ಎಕ್ಸಾಮಿಗೆ ಕೇಳ್ತಾರೆ. ಭೂತ್ನಾಳ ಕೆರೆ ಇರೋದು ಬಿಜಾಪುರ ಜಿಲ್ಲೆಯಲ್ಲಿ. ಆ ಭೂತ್ನಾಳ ಕೆರೆ ಕೂಡ ಫುಲ್ ಏನಾಗತ್ತ, ನೀರ್ ಖಾಲಿ ಹೇ, ಹೌದಾ? ಫುಲ್ ನೀರ್ ಜೀರೋ ಆಗ್ಬಿಡುತ್ತ. ಸೊ ಹಾಗಾಗಿ ಅದು ಭೂತ್ನಾಳ ಕೆರೆ ಕೂಡ ಎಕ್ಸಾಮಿಗೆ ಕೇಳ್ತಾರೆ, ಹೌದಾ? ಅದರಲ್ಲಿ ಭೀಮಾ ನದಿ ಅಂತಿದೆ, ಗೊತ್ತಾ? ಈ ಭೀಮಾ ನದಿ ಈ ಕೃಷಿ ಬೆಳೆಗೆ ಯೋಗ್ಯವಾದಲ್ಲ ಇದು, ಮತ್ತು ಕೃಷಿ ಯೂಸ್ ಅಲ್ಲ, ಕುಡಿಯಕ್ಕೆ ಕೂಡ ಯೂಸ್ ಮಾಡಲ್ಲ. ದೋಣಿ ನದಿ. ಹಾಗಾಗಿ ಎಕ್ಸಾಮಿಗೆ ಕೇಳ್ತಾರೆ. ಸೊ ಈ ಭೀಮಾ ನದಿ ಇದೆಯಲ್ಲ, ಭೀಮಾ ನದಿಗೆ ನಾವು ಏನು ಕಟ್ಟಿವಿ? ಬಸವಸಾಗರ, ಕೃಷ್ಣಾ ನದಿ ಇದ್ದಲ್ಲ, ಬಸವಸಾಗರ ಅಣೆಕಟ್ಟು ಕಟ್ಟಿವಿ. ಅದಕ್ಕೆ ನರಣಪುರ ಡ್ಯಾಮ್ ಅಂತ ಕರಿತೀವಿ, ಹೌದಾ? ಆಲ್ಮೇಟಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಕಟ್ಟಿವಿ, ಹೌದಾ? ಇವೆಲ್ಲ ಬಿಜಾಪುರದಲ್ಲಿ ಬರುವಂತ ಫೇಮಸ್ಗಳು. ಓಕೆ, ಹಾಗಾಗಿ ಇವೆಲ್ಲ ಕೊನೆ ಸಿಕ್ಕಿಂದರ ಆದಿಲ್ ಶಾ ಕರ್ನಾಟಕದ ಉರ್ದು ಭಾಷೆ ಆಡಳಿತ ಮಾಡಿದ ಮೊದಲ ಮನೆತನ. ಕೇಳ್ರಿ, ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಉರ್ದು ಆಡಳಿತ ಭಾಷೆಗಳನ್ನಾಗಿ ಆಡಳಿತ ಮಾಡಿದ ಏಕೈಕ ಮನೆತನ ಯಾವುದಂದ್ರೆ ಅದು ಬಿಜಾಪುರದ ಆದಿಲ್ ಶಾಹಿಗಳು. ಅದಕ್ಕಾಗಿ ಅಷ್ಟು ಪ್ಲೇಸ್ಗಳು ಹೇಳಿದೆ. ಬಿಜಾಪುರ ಮತ್ತು ಬೀದರ್ ಅಂತ ಗುಲ್ಬರ್ಗ 3 ಪ್ಲೇಸ್ ಬಂದ್ರೆ ಪಟ್ನ ಆದಿಲ್ ಶಾಹಿ ಮನೆಗೆ ಹೋಗ್ಬೇಕು, ಸೆಟ್ ಹೋಗ್ಬೇಕು ನೀವು ಮೈಂಡ್ ಸೆಟ್. ಆದಿಲ್ ಶಾಹಿ ಎಲ್ಲಾದ್ರೂ ಆ ಟಾಪಿಕ್ ಸಂಬಂಧಪಟ್ಟಂತ ಕ್ವಶನ್ಸ್ ಕೇಳಿದ್ರೆ ನೋಡಿ, ಬಿಜಾಪುರದಲ್ಲಿ ಪ್ಲಸ್ ನಮ್ಮ ಗುಲ್ಬರ್ಗದಲ್ಲಿ ಮತ್ತು ಬೀದರ್ದಲ್ಲಿ
90% ಬರಾಬರಿ ಭಾಳ ಅಂದ್ರೆ 70% ಹೆಚ್ಚು ಜನ ಹಿಂದಿ ಮಾತಾಡ್ತಾರೆ, ಉರ್ದು ಮಾತಾಡ್ತಾರೆ, ಕನ್ನಡ ಜಾಸ್ತಿ ಬರೋಲ್ಲ. ಬೀದರ್ದಲ್ಲಿ ನೋಡ್ರಿ ನೀವು ಏನಾದರೂ ಕೇಳಕ್ಕೆ ಹೋದ್ರೆ ಕಿದ್ರ ಜಾತ ಬೈ ಅಂತಂದ್ರು. ಎಕ್ಸಾಮ್ ಬರೆಯಕ್ಕೆ ಹೋಗ್ರಿ, ಆ ಥರ ಕ್ವಶನ್ಸ್ಗಳು ಬರುತ್ತೆ ಜಾಸ್ತಿ ಎಕ್ಸಾಮಿಗೆ. ಇವೆಲ್ಲ ಉರ್ದು ಭಾಷೆಗೆ ಆದ್ಯತೆ ಆಡಳಿತ ಮಾಡಿದ ಮೊದಲ ಮನೆತನಗಿರ್ತೀವಿ ಸರ್. ಹಾಗಾದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಮೈಸೂರು ಒಡೆಯರು 1410ರಲ್ಲಿ 1910ರಲ್ಲಿ ರಾಜ್ಯ ಒಡೆಯರು ಮೊಟ್ಟ ಮೊದಲ ಬಾರಿಗೆ ಮೈಸೂರು ಏನ್ ಮಾಡಿದ್ರಿ, ದಸರಾ ಉದ್ಘಾಟನೆ ಮಾಡಿದ್ರು ಅಂತ ಹೇಳ್ತೀವಿ. ಅಲ್ಲಿಂದ ಹುಡುಗಿ ಇಲ್ಲಿವರೆಗೂ 2025ರಲ್ಲಿ ಯಾರು ಮಾಡಿದ್ರು? ಮೊನ್ನೆ ನಿಮಗೆ ಪ್ರಬಂಧ ಕೇಳಿದಾರೆ ಕ್ವಶನ್ಸ್. ಯಾವ್ದ ನೀವು ಇಲ್ಲೇ ಎಲ್ಲಾರು ಹುಟ್ಟು ಬಂದಿರಿ ನೀವೆಲ್ಲ. 2025ರಲ್ಲಿ ದಸರಾ ಉದ್ಘಾಟನೆ ಮಾಡಿದವರು ಯಾರು? ಸ್ವಾರ್ಥಕ ಬರ್ರಿ ಉಜ್ವಲಕ್ ಇದಕ್ಕ ಗುರುಕುಲಕ್ ಬಂದಿದ್ದಕ್ಕೆ. ಮೈಸೂರು ಒಡೆಯರು 25 ಇದಾರೆ. ಎಷ್ಟು ಜನ ಅದಾರಿ? ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ 25 ಇದ್ದಾರೆ. ಓಕೆನಾ? 25 ಒಡೆಯರಿದ್ದಾರೆ. ಆಮೇಲೆ ಅಪ್ಪ ಮತ್ತು ಮಗ ಹೈದರಾಲಿ ಮತ್ತು ಟಿಪ್ಪು ಇಬ್ಬರು ಇದ್ದಾರೆ. ಕಮಿಷನರ್ಗಳು 8 ಜನ ಇದ್ದಾರೆ. ದಿವಾನರುಗಳು 9 ಜನ ಇದ್ದಾರೆ. ಇವೆಲ್ಲ ಓದ್ಬೇಕು. ಇವೆಲ್ಲ ಓದಿದ್ರೆ ನಿಮ್ಗೊಂದು ಮಾರ್ಕ್ ಸಿಗುತ್ತೆ. ಎಲ್ಲ ಓದ್ಬೇಕು. ನೋಡಿ ಎಷ್ಟು ಜನ, 25 ಜನ ಒಡೆಯರಿದ್ದಾರೆ. ಆಮೇಲೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್, 2 ಆಂಗ್ಲೋ ಮೈಸೂರು ಯುದ್ಧ. 1769 ನೋಡಿ 1769ರಿಂದ 67ರಿಂದ 69. ಸೊ 1780ರಿಂದ 84. ಆಮೇಲೆ 1790ರಿಂದ 92. ಆಮೇಲೆ 1799 4ನೇ ಆಂಗ್ಲೋ ಮೈಸೂರು ಯುದ್ಧ. ಟಿಪ್ಪು ಸುಲ್ತಾನ್ ಏನಾಗ್ತಾನ್ರಿ? ಸಾವಾಗ್ತಾನೆ. ಸೊ ಇವು 4 ಆಂಗ್ಲೋ ಮೈಸೂರು ಯುದ್ಧ ಕೂಡ ಇಲ್ಲೇ ಓದ್ತೀರಿ. ಕಮಿಷನರ್ ಆಳ್ವಿಕೆ ಭಾಳ ಇಂಪಾರ್ಟೆಂಟ್, ತುಂಬಾ ಎಕ್ಸಾಮ್ ಕೇಳಿದ್ದಾರೆ. ಇದರಲ್ಲಿ ಫೇಮಸ್ ಆಗಿಯಾರಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಓದ್ಬೇಕು. ಆಮೇಲೆ ರಂಗಚಾರ್ಲು ಬಗ್ಗೆ ಓದ್ಬೇಕು. ಶೇಷಾದ್ರಿ ಅಯ್ಯರ್ ಬಗ್ಗೆ ಓದ್ಬೇಕು. ಮತ್ತೆ ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಓದ್ಬೇಕು. ನೆಕ್ಸ್ಟ್ ಇವೆಲ್ಲ ಎಕ್ಸಾಮಿಗೆ ಸಂಬಂಧಪಟ್ಟದ್ದು ಇಂಪಾರ್ಟೆಂಟು. ನಿಮ್ಮ ಎಕ್ಸಾಮ್ ಕ್ವಶನ್ಸ್ಗಳು ಬರುತ್ತೆ, ಕೇರ್ಫುಲ್ ಇದಾಕಿ. ನೆಕ್ಸ್ಟ್ ಎಕ್ಸಾಮ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ಸ್ ಅಂದಾಗ ಇದು ಇಂಪಾರ್ಟೆಂಟ್ ಸರ್. ಇದು ಎಕ್ಸಾಮಿಗೆ ಕೇಳಿದ್ದಾರೆ. 1399ರಿಂದ ಪ್ರಾರಂಭ ಆದ ಮೈಸೂರು ಒಡೆಯರು ಆಳ್ವಿಕೆ ದಿವಾನರು 1947ವರೆಗೆ ಸ್ವತಂತ್ರ ಸಿಗುವವರೆಗೂ ಇದ್ದಾರೆ. ಸ್ವಾತಂತ್ರ್ಯ ಸಿಕ್ಕಿದ ನಂತರ 1956 ನವೆಂಬರ್ 1ನೇ ತಾರೀಕು ವಿಶಾಲ ಮೈಸೂರು ರಾಜ್ಯ ಉಗಮಗೊಳ್ಳುತ್ತೆ. ನಂತರ ವಿಶಾಲ ಮೈಸೂರು ರಾಜ್ಯವನ್ನು 1973 ನವೆಂಬರ್ 1ಕ್ಕೆ ಏನ್ ಮಾಡ್ತಾರೆ? ಕರ್ನಾಟಕ ಎಂದು ನಾಮಕರಣ ಮಾಡ್ತಾರೆ. ಹಾಗಾದ್ರೆ 1951 ನವೆಂಬರ್ 1ರಲ್ಲಿದ್ದ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? KC ರೆಡ್ಡಿ. ಆಮೇಲೆ ಮೈಸೂರು ಏಕೀಕರಣಗೊಂಡಾಗ ನಿಜಲಿಂಗಪ್ಪ. ಮೈಸೂರನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಮುಖ್ಯಮಂತ್ರಿ ಯಾರು? ಹಾಗಾದ್ರೆ ಪ್ರಸ್ತುತ ಮುಖ್ಯಮಂತ್ರಿ ಯಾರಿದ್ದಾರೆ? ಎಷ್ಟನೇ ಬಾರಿ? ಮೊದಲನೇ ಬಾರಿ ಯಾವಾಗಾದ್ರು? ಈಗ ಯಾವಾಗಾದ್ರು? ಮುಂದಿನ ಮುಖ್ಯಮಂತ್ರಿ ಯಾರು? ಹೇಳ್ರಿ ಹಿಂಗ. ನಾನು ಇರೋವರೆಗೆ ಯಾರಿಗೆ ಬಿಡಲ್ಲ ಈಗ. ಹೌದಾ? ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ರಾಜಧಾನಿಗಳು ಅಂತ ಬರುತ್ತೆ. ಹೌದಾ ಸರ್? ರಾಜಧಾನಿ ಅಂತಂದಾಗ ನಿಮ್ಗೆ ಎಲ್ಲಾರು ಮೈಸೂರು ಅಂತ ಬಂದ್ರೆ ಶ್ರೀರಂಗಪಟ್ಟಣ. ಎಲ್ಲರೂ ಮೈಸೂರು ಅಂತಂದ್ರೆ ಶ್ರೀರಂಗಪಟ್ಟಣ ಹಾಕ್ಬಿಡ್ತೀರಿ. ಬಟ್ ಇಲ್ಲಿ ನೋಡ್ರಿ ಕ್ವಶನ್ಸ್, ಮೈಸೂರಲ್ಲಿ ಹಳದಿ ನಾಡು ಅಂತಿದೆ, ಎಳಂದೂರು ಅಂತಿದೆ, ಶ್ರೀರಂಗಪಟ್ಟಣ ಸೆಕೆಂಡ್ ಇದೆ, ಮಹಿಷಿ ಮಂಡಲ ಅಥವಾ ಮೈಸೂರು ಅಂತ ಕರಿತೀವಿ, ಅದು ಬೆಂಗಳೂರು. ಇವು 4 ರಾಜಧಾನಿಗಳಿದಾವೆ ಸರ್. ಎಷ್ಟಿದಾವೆ? 4 ರಾಜಧಾನಿಗಳಿದಾವೆ, ಗೊತ್ತಿರ್ಲಿ. ನೆಕ್ಸ್ಟ್ ಲಾಂಛನ ಅಂತ ಬರುತ್ತೆ. ಯಾವ್ದ್ರಿ? ಗಂಡ ಬೇರುಂಡ. ಗೊತ್ತಾ? ಯಾವ್ದು? ಹೆಂಗ್ ನೋಡಿದಿರ ಗಂಡ ಬೇರುಂಡ ಹೆಂಗಿದೆ? ನೆಕ್ಸ್ಟ್ ಇವರು ಸ್ಥಾಪಕ ಯದುರಾಯ ಮತ್ತು ಕೃಷ್ಣ ಇಬ್ಬರು ಸಹೋದರರಿಂದ ಏನಾಗತ್ತ? ಮೈಸೂರು ಒಡೆಯರು ಮೈಸೂರು ಸಂಸ್ಥಾನ ಸ್ಥಾಪನೆ ಆಗುತ್ತೆ. ಇದರಲ್ಲಿ ಪ್ರಸಿದ್ಧ ಚಿಕ್ಕದೇವರಾಜ ಒಡೆಯ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯ. ಚಿಕ್ಕದೇವರಾಜ ಬಾಳೆಹೊಟ್ಟೆ ನವಕೋಟಿ ನಾರಾಯಣ ಎಂದು ಬಿರುದು ಪಡೆದಂತ ಚಿಕ್ಕದೇವರಾಜ ಒಡೆಯ. ನೆಕ್ಸ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯ ಅಂದ್ರೆ ಇದರ ಅಧಿಕಾರದಲ್ಲಿ ಯಾರಿರ್ತಾರೆ? ಸರ್ ಎಂ ವಿಶ್ವೇಶ್ವರಯ್ಯ. 1913ರಲ್ಲಿ ಮೈಸೂರು ಬ್ಯಾಂಕ್, 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, 1900 ನೋಡಿ
1913ರಲ್ಲಿ ಮೈಸೂರು ಬ್ಯಾಂಕ್, 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್, 1916 ಕರ್ನಾಟಕ ಏಕೀಕರಣ, 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, 1955ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯಗೆ ಭಾರತ ರತ್ನ. ಹೌದಾ? ಸೊ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳು. ನಾಲ್ವಡಿ ಕೃಷ್ಣರಾಜರ ಅಧಿಕಾರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮಾಡಿರ್ತಾನೆ. ಅದಕ್ಕಾಗಿ ಯಾರು ಮೈಸೂರ ಒಡೆಯರ ಮನೆತನದಲ್ಲಿ ಸುವರ್ಣ ಯೋಗ ಮನೆತನ ಅಂತ ಕರಿತಿದ್ರು, ಮೊನ್ನೆ ಕ್ವಶನ್ಸ್ ಕೇಳಿದೀನಿ 545. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ ಅಧಿಕಾರದಲ್ಲಿ ಯಾವ ಮೈಸೂರು ಒಡೆಯರ ಮನೆತನದಲ್ಲಿ ಕರ್ನಾಟಕದ ಸುವರ್ಣ ಯೋಗ ಎಂದು ಕರೆಯಲಾಗುತ್ತದೆ? 545 ಬಿಡಿಸಿದ್ನೋ ಇಲ್ಲ? ಎಸ್ ಆರ್ ನೋ? ಮಧ್ಯಾಹ್ನ ಊಟ ಕಡಿಮೆ ಮಾಡ್ರಿ. ಹೌದಾ? ನೀವೇನೋ ಮಾಸ್ತರ್ ನಡೀತು ನಾವು ಫಿಸಿಕಲ್ ಫಿಟ್ ಆಗ್ಬೇಕಂದ್ರೇನ? ಓಕೆ, ಫಿಸಿಕಲ್ ಫಿಟ್ ಆಗ್ಬೇಕು ನಿಂದೆ ನಡೀತು ಮಾಸ್ತರ. ನೆಕ್ಸ್ಟ್ ನೋಡ್ರಿ, ಜಯ ಚಾಮರಾಜ ಒಡೆಯ ಕೊನೆಯ ಮೈಸೂರು ಸಂಸ್ಥಾನದ ದೊರೆಯಾಗಿರ್ತಾನೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ, ಭಾರತ ಇತಿಹಾಸದಲ್ಲಿ ಕರ್ನಾಟಕವನ್ನು ಮಾದರಿ ರಾಜ್ಯನಾಗಿ ಮಾಡಿದ ಮನೆತನ ಮತ್ತು ಗಾಂಧೀಜಿಯವರ ಪ್ರಕಾರ ರಾಮರಾಜ ಯೋಗ. ನಾಲ್ವಡಿ ಕೃಷ್ಣರಾಜರ ಅಧಿಕಾರದಲ್ಲಿ ಮಹಾತ್ಮ ಗಾಂಧೀಜಿ ಏನ್ ಹೇಳ್ತಾನ್ರಿ? ರಾಮರಾಜ್ಯಗಳ ಯೋಗ ಕಾಲವಾಗಿದೆ ಅಂತ ಹೇಳ್ತಾನೆ. ಮಹಾತ್ಮ ಗಾಂಧೀಜಿ ವರ್ಣನೆ ಮಾಡ್ತಾನೆ ಕರ್ನಾಟಕದಲ್ಲಿ. ಯಾರು? ನಿಮ್ಮ ಮೆಚ್ಚಿನ ಮಹಾತ್ಮ ಗಾಂಧೀಜಿ, ಇಡೀ ದೇಶಕ್ಕೆ ರಾಷ್ಟ್ರಪಿತ. ಅವನಿಗೆ ಯಾವ್ದು ನೋಡಿ, ಮಹಾತ್ಮ ಗಾಂಧೀಜಿಯವರಿಗೆ ಒಂದದ್ದು ಭಾರತ ರತ್ನ. ಹೌದಲ್ರಿ? ಭಾರತ ರತ್ನ, ನೋಬೆಲ್ ಪ್ರಶಸ್ತಿ. ನೋಬೆಲ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಪ್ರಶಸ್ತಿ. ಭಾರತ ರತ್ನ ಪ್ರಶಸ್ತಿ ಅನ್ನೋದು ಭಾರತದಲ್ಲಿ ಎತ್ತರದ್ದು. ಇವು ಎರಡು ಪ್ರಶಸ್ತಿ ಕೂಡ ಮಹಾತ್ಮ ಗಾಂಧೀಜಿಗೆ ಬಂದಿದ್ದೋ ಇಲ್ಲ? ಬಂದಿ ಏನಿಲ್ಲ. ಯಾವಾಗ ಕೊಟ್ರ? ಹೆಸರು ಅಂದ್ಬಿಡೋದು. ಓಕೆ, ಭಾರತ ರತ್ನ, ನೋಬೆಲ್. ಮಹಾತ್ಮ ಗಾಂಧೀಜಿಗೆ ಭಾರತ ರತ್ನ ಪ್ರಶಸ್ತಿಯು ಸುಮಾರು ಒಂದು 4ರಿಂದ 5 ಬಾರಿ ಅವ್ರ ಹೆಸರ ಮ್ಯಾಗ ಅನೌನ್ಸ್ ಮಾಡುತ್ತೆ. ಬಟ್ ಆದ್ರೆ ಮಹಾತ್ಮ ಗಾಂಧೀಜಿ ಯಾವುದೇ ಪ್ರಶಸ್ತಿ ಸ್ವೀಕಾರ ಮಾಡ್ಕೊಳ್ಳಲ್ಲ. ನೋಬೆಲ್. ಹಾಗಾದ್ರೆ ಮಹಾತ್ಮ ಗಾಂಧೀಜಿಗೆ 1954, ಇದು ನೋಡಿ, ಭಾರತ ರತ್ನ 1954ರಲ್ಲಿ ಸ್ಥಾಪನೆ ಆಗಿದೆ. ಹೌದಾ? ಸೊ ನೋಬೆಲ್ 1901ರಲ್ಲಿ ಪ್ರಾರಂಭ ಮಾಡಿದ್ದಾರೆ. ಹೌದಾ? ಈ ಎರಡು ಪ್ರಶಸ್ತಿಗಳು ಗಾಂಧೀಜಿಗೆ ಬಹಳ ಫೈಟ್ ಆಡಿದಾವ. ವಾದ ವಿವಾದ ಇದೆ. ಒಂದಷ್ಟು ಜನ ಏನಾಗ್ತಾರಂದ್ರೆ, ಈ ಅರ್ಧಬರ್ಧ ತಿಳ್ಕೊಂಡಿರ್ತಾರಲ್ಲ, ವಾದ ವಿವಾದ ಮಾಡಕ್ಕೆ ಸ್ಟಾರ್ಟ್ ಆಗ್ತಾರೆ. ಗಾಂಧೀಜಿಗೆ ನೋಬೆಲ್ ಪ್ರಶಸ್ತಿ ಕೊಡಬಹುದಲ್ಲ ಸರ್? ಹಾಗಾದ್ರೆ ಗಾಂಧೀಜಿಗೆ ಭಾರತ ರತ್ನ ಕೊಡ್ಬೋದಿಲ್ಲ. ಕೊಡ್ಲಿಲ್ಲ ಯಾಕೆ? ಎಂತ ಮಹಾನಾಯಕರು ಎಲ್ಲರಿಗೂ ಕೊಟ್ಟರು. ಭಾರತ ರತ್ನ ಗಾಂಧೀಜಿಗೆ ಬಹಳ ದೊಡ್ಡದ ಅಂತ ಕೇಳಿ ವಾದ ವಿವಾದ ಇರ್ತಾರೆ. ಆವಾಗ ನೋಡ್ರಿ, ಭಾರತ ರತ್ನ ಪ್ರಾರಂಭ ಮಾಡಿದ್ದು 1954ರಲ್ಲಿ. ಗಾಂಧೀಜಿಯವರು 1948 ಜನವರಿ 30ಕ್ಕೆ ಏನಾಗ್ತಾರೆ? ಅಲ್ಲಿವರೆಗೂ ಗಾಂಧೀಜಿಯವರು ಇರ್ತಾರೆ. ಆಗ ಭಾರತ ರತ್ನ ಪ್ರಾರಂಭ ಆಗಿದೆ ಅವಾಗ. ಹಾಗಾದ್ರೆ ಭಾರತ ರತ್ನವು ಮರಣೋತ್ತರವಾಗಿ ಕೊಡಬಹುದಲ್ಲ ಸರ್? ಮರಣೋತ್ತರವಾಗಿ ಮೊಟ್ಟ ಮೊದಲ ಬಾರಿಗೆ 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರಿಗೆ ಕೊಟ್ಟಿದ್ದೀವಿ. ಲಾಲ್ ಬಹದ್ದೂರ್ ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಮರಣೋತ್ತರವಾಗಿ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ. ಲಾಲ್ ಬಹದ್ದೂರ್ ಶಾಸ್ತ್ರಿ 1966ರಲ್ಲಿ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಗಾಂಧೀಜಿ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡ್ಲಿಲ್ಲ ಸರ್? ಈ ಪ್ರಶಸ್ತಿ ನಂತರ ಸ್ಥಾಪನೆ ಆಗಿದೆ. ಇವು ಡೆತ್ ಆದ ನಂತರ ಸ್ಥಾಪನೆ ಆಗಿದೆ ಅಂತ ಅನ್ಕೋಬಹುದು. ಓಕೆ, ಒಪ್ಕೋತೀನಿ. ಆದ್ರೆ ಮರಣೋತ್ತರ ಕೊಡ್ಬೋದಲ್ಲ? ಮರಣೋತ್ತರವಾಗಿ ಗಾಂಧೀಜಿಯವರಿಗೆ ಸುಮಾರು 5ರಿಂದ 6 ಬಾರಿ ಈ ಪ್ರಶಸ್ತಿ ಅವ್ರ ಹೆಸರ ಮ್ಯಾಗ ಘೋಷಣೆ ಆಗಿದೆ. ಬಟ್ ಇವ್ರ ಫ್ಯಾಮಿಲಿ ಆ ಪ್ರಶಸ್ತಿಯನ್ನು ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ? ಒಂದೇ ಕ್ವಶನ್ಸ್. ನೆಕ್ಸ್ಟ್, ನೋಬೆಲ್ ಪ್ರಶಸ್ತಿ ಅಂತ ಬರುತ್ತೆ. ಏನ್ ಬರ್ತೀರಿ? ನೋಬೆಲ್ ಪ್ರಶಸ್ತಿ 1901ರಲ್ಲಿ ನೋಬೆಲ್ ಪ್ರಾರಂಭ ಆಗುತ್ತೆ. ಗಾಂಧೀಜಿಯವರು ಡೆತ್ ಆಗಿದ್ದು ಅವ್ರು ಇದ್ದಾರಲ್ರಿ, ಇದ್ರಲ್ಲಿ ಗಾಂಧೀಜಿ ನೋಬೆಲ್ ಪ್ರಶಸ್ತಿ ಪ್ರಾರಂಭ ಮಾಡಿದಾಗ ಇದ್ರೋ ಇಲ್ಲ? ಇದ್ರು. ಕೊಡ್ಬೋದಿತ್ತಲ್ರಿ? ಕೊಡ್ಬೋದಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಅವ್ರ ಹೆಸರು ಮ್ಯಾಗ ಕೂಡ ಸುಮಾರು 5-6 ಬಾರಿ ಅರಣ್ಯ ಆಗಿದೆ ಸರ್. ಹಾಗಾದ್ರೆ ಇವ್ರು ಇಷ್ಟೊಂದು ಸಾರಿ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅವ್ರ ಪ್ರಶಸ್ತಿ ಇಲ್ಲಿವರೆಗೂ ಯಾಕೆ ಆಯ್ಕೆ ಮಾಡ್ಕೊಳ್ಳಿಲ್ಲ? ಯಾಕೆ ತಗೊಳ್ಳಿಲ್ಲ? ಯಾಕೆ ತಗೊಳ್ಳಿಲ್ರಿ? ಯಾಕೆ ತಗೊಳ್ಳಿಲ್ಲ? ಅವರು ಒಂದು ದೊಡ್ಡ ಬಿರುದಿದೆ, ಭಾರತ ದೇಶದ ರಾಷ್ಟ್ರಪಿತ. ಯಾವ್ದ್ರಿ? ಭಾರತದ ದೇಶದ
ದೇಶದ ಯಾರ ಪಿತಾರೆ? ಇಡೀ ರಾಷ್ಟ್ರದ ಪಿತ ಅವರು. ಭಾರತ ದೇಶ ಇಂಥ ರಾಷ್ಟ್ರಪಿತ ಇಂಥ ಮೃದು ಮುಂದು ಇದು ಯಾವ ಲೆಕ್ಕಕ್ಕೆ ಸಮಾನ ಅಂತ ಅವ್ರು ಯಾವುದೇ ಪ್ರಶಸ್ತಿ ಇಲ್ಲಿವರೆಗೂ ಗಾಂಧೀಜಿಯವರು ಸ್ವೀಕಾರ ಮಾಡ್ಕೋದಿಲ್ಲ. ಇಡೀ ದೇಶಕ್ಕೆ ರಾಷ್ಟ್ರಪಿತ. ಅವ್ರಿಗೆ ಅಂತ ವರ್ಣನೆ ಮಾಡಿರ್ತಾರೆ ನೋಡ್ರಿ. ಒಬ್ಬನ ಏನ್ ಹೇಳ್ತಾರಂದ್ರ ಮಹಾತ್ಮ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಒಬ್ಬರು ಮಹಾತ್ಮ ಅಂತ ಹೇಳ್ತಾರೆ, ಇನ್ನೊಬ್ರು ಇಲ್ಲ ರಾಷ್ಟ್ರಪಿತ ಅಂತ ಹೇಳ್ತಾರೆ. ಹೌದಾ? ರಾಷ್ಟ್ರಪಿತ. ಇನ್ನೊಬ್ರು ಹೇಳ್ತಾನೆ ಮಹಾತ್ಮ ಗಾಂಧೀಜಿ ಅರೆ ಬತ್ತಿಲ್ಲ ಫಕೀರ. ಮಹಾತ್ಮ ಗಾಂಧೀಜಿ ಅರೆ ಬತ್ತಿಲ್ಲ ಫಕೀರ. ಇನ್ನೊಬ್ರು ಹೇಳ್ತಾನೆ ಮಹಾತ್ಮ ಗಾಂಧೀಜಿ ಬಾಪೂಜಿ ಅಂತ ಹೇಳ್ತಾರೆ. ನೋಡಿ, ಮಹಾತ್ಮ ಗಾಂಧೀಜಿ ಬಾಪೂಜಿ ಅಂತ ಹೇಳಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ. ಅರೆ ಬತ್ತಿಲ್ಲ ಫಕೀರ್ ಅಂದವ್ರು ಯಾರು? ವಿನ್ಸ್ಟನ್ ಚರ್ಚಿಲ್. ರಾಷ್ಟ್ರಪಿತ ಅಂದವ್ರು ಯಾರು? ಸುಭಾಷ್ ಚಂದ್ರ ಬೋಸ್. ಮಹಾತ್ಮ ಅಂದವ್ರು ಯಾರು? ರವೀಂದ್ರನಾಥ್ ಟ್ಯಾಗೂರ್ ಜಿ. ಸೊ ಇಷ್ಟು ಒಂದು ಇಂಪಾರ್ಟೆಂಟ್ ಆದದ್ದು. ಅವು ಅಂತ ಮಹಾನ್ ವ್ಯಕ್ತಿ ನಮ್ಮ ಕರ್ನಾಟಕದ ನಾಲ್ವಡಿ ಕೃಷ್ಣರಾಜನ ಅಧಿಕಾರದಲ್ಲಿ ಬರ್ತಾನೆ. ಹೌದಾ? ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್, ಸ್ವಾಮಿ ವಿವೇಕಾನಂದ 1893 ಅಮೆರಿಕದ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಉದ್ದೇಶಿಸಿ ಮಾತನಾಡೋ ಸಂದರ್ಭದಲ್ಲಿ ಅವರಿಗೆ ಅಮೆರಿಕ ಹೋಗಕ್ಕೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯವರು ಸಹಾಯ ಮಾಡ್ತಾರೆ. ಯಾರು? ಅವರಿಗೆ ಸಹಾಯ ಮಾಡ್ತಾರೆ. ಅವರಿಗೆ ಸಹಾಯ ಮಾಡಿ ಕಳಿಸ್ತಾರೆ. ಯಾವ ಸಹಾಯ ಅಂದ್ರೆ ಹಣ ಸಹಾಯ ಮಾಡಿ ಕಳಿಸ್ತಾರೆ. ಅಂತ ಮನೆತನ ನಮ್ಮ ಮೈಸೂರು ಒಡೆಯ ಮನೆತನಗಳು. ಅವೆಲ್ಲ ಸ್ಟೋರಿ ಓದಬೇಕು. ಇವತ್ತಿನ ದಸರಾ ಉದ್ಘಾಟನೆ ಕೋಟಿ ಕೋಟಿ ಅಮೌಂಟ್ಗಳು ಚೆಲ್ಲಾಡ್ತಾ ಇದ್ದಾರೆ. ಅಂದ್ರೆ ನೀವೆಲ್ಲ ಸುಮ್ಮನೆ ಟ್ಯಾಂಪಾಸ್ ಅಂತ ತಿಳ್ಕೊಬೇಡ್ರಿ. ಇತಿಹಾಸ ಇದೆ ಕಣ್ರಿ. ಅದು ಉಳಿಸ್ಕೋಬೇಕಾದ್ರೆ ಚೆಲ್ಲಾಡ್ಲೇಬೇಕು. ಸಂಸ್ಕೃತಿ ಸಂಪ್ರದಾಯ ಈ ದೇಶದ ನಾಡ ಹಬ್ಬ, ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಹಬ್ಬ. ನೀವೆಲ್ಲ ಹೋಗಿದ್ದೀರಾ? ಮೈಸೂರು ರಜೆ ಕೊಟ್ಟಿದ್ನಲ್ಲ, ಹೋಗಿದ್ರೋ ಇಲ್ಲ? ಎಲ್ಲಿ ಬಿಡಿ ಸರ್, ಅಲ್ಲೇ ಊರಾಗ ಒಂದು ಕೋಳಿ ಕೊಯ್ದು ತಿಂದಿರಂದಿರ. ಹೋಗಿದ್ರಲ್ಲ ದಸರಾಕ್ಕೆ? ಇದರಲ್ಲಿ ದಸರಾ ಯಾರು ನೋಡಿಲ್ಲ? ಕೈ ಎತ್ರಿ. ಯಾರು ನೋಡಿಲ್ಲ? ಏನು ಇಷ್ಟು ಜನ ದಸರಾ ನೋಡಿಲ್ಲ ಸರ್? ನೆಕ್ಸ್ಟ್ ವರ್ಷ ಟ್ರಿಪ್ ಹಾಕೋಣ ಇವ್ರಿ. ಎಲ್ಲರೂ 1,000 ರೂಪಾಯಿ ಅಡ್ವಾನ್ಸ್ ಪೇ ಮಾಡಿಬಿಡ್ರಿ. ಓಕೆನಾ? ನೆಕ್ಸ್ಟ್ ನೋಡಿ, ಈ ತರ ಕ್ವಶನ್ಸ್ಗಳು ಬರುತ್ತೆ. ಆಮೇಲೆ ಕೆಳದಿ ಅಂದ್ರೆ ಇಕ್ಕೇರಿಯ ನಾಯಕರು ಅಂತ ಕರಿತೀವಿ. ಕೆಳದಿ ಅಂದ್ರೆ ಇಕ್ಕೇರಿ ನಾಯಕರು. ಇವರು 1499ರಿಂದ 1773. ಇವರು ರಾಜಧಾನಿಗಳು 3: ಕೆಳದಿ, ಇಕ್ಕೇರಿ, ಬಿದನೂರು. ಇದು ಆಲ್ರೆಡಿ ಎಕ್ಸಾಮಿಗೆ ಕೇಳಿದ್ದಾರೆ. ಕೆಳದಿ, ಇಕ್ಕೇರಿ ಮತ್ತು ಬಿದನೂರು 3 ರಾಜಧಾನಿಗಳು ಎಕ್ಸಾಮ್ ಬಂದಿದೆ. ಹೌದಾ? ಇದೆ KE ಎಕ್ಸಾಮಿಗೆ ಬಂದಿದೆ. ಇವರು ಗಂಡ ಬೆರುಂಡ ನೋಡಿ. ಇವರು ಗಂಡ ಬೆರುಂಡ, ಇವರು ಗಂಡ ಬೆರುಂಡ ಎರಡೂ ಕೂಡ ಬರ್ತಾವ. ಯಾವ ಒಂದು? ಮೈಸೂರು ಒಡೆಯರು, ಇನ್ನೊಂದು ಕೆಳದಿ ನಾಯಕರು. ಇವರು ಚೌಡಪ್ಪ ಮತ್ತು ಭದ್ರಪ್ಪ, ಇವರಿಬ್ಬರು ಸಹೋದರರು. ಚೌಡಪ್ಪ ಮತ್ತು ಭದ್ರಪ್ಪ ಇಬ್ಬರು ಸಹೋದರರು. ಈ ನೋಡಿ, ಅಂದಿನ ಇತಿಹಾಸವನ್ನು ಓದಿದಾಗ ಸಹೋದರ ಪರಂಪರೆಯಾದ ಸಂಬಂಧವನ್ನು ಬೆಳೆಸ್ತಾ ಇದ್ದಾರೆ ಎಲ್ಲ ಸಹೋದರಗಳು. ನೋಡಿ, ಇಲ್ಲಿ ನೋಡಿ, ಇಬ್ಬರು ಸಹೋದರಗಳು ಇವರು ಸ್ಥಾಪನೆ ಮಾಡಿದ್ರು. ಇಬ್ಬರು ಸಹೋದರಗಳು. ಆಮೇಲೆ 5 ಜನ ಸಹೋದರರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು. ಎಲ್ಲ ಈಗಿನ ಸಹೋದರಗಳು ಇದ್ದಾರೆ. ಒಂದು 30-40 ಮನಿ ಕಟ್ಟನಪ್ಪ ಅಂತಂದ್ರೆ ಯುದ್ಧ ಮಾಯುದ್ಧ ಆಗ್ತಾವಲ್ರಿ. ನಂದೇನೈತಿ ನನಗೆ ಕೊಡ ಮಾರ, ನಿಂದೇನೈತಿ ನೀನ್ ತಗೋ. ಬಟ್ ಅವರು ಸಾಮ್ರಾಜ್ಯ ಕಟ್ಟಿದ್ದಾರೆ ನೋಡಿ. ಯದುರಾಯ ಮತ್ತು ಕೃಷ್ಣರಾಯ ಇವು ಮೈಸೂರು ಸಂಸ್ಥಾನ. ಆಮೇಲೆ ಕೆಳದಿ ನಾಯಕರು ಚೌಡಪ್ಪ, ಭದ್ರಪ್ಪ ಮತ್ತು ವಿಜಯನಗರ ಸಾಮ್ರಾಜ್ಯ ಹಕ್ಕ ಬುಕ್ಕರು, ಮಾರಪ್ಪ, ಮೂರಪ್ಪ, ಗಿರಪ್ಪ, ಚೀರಪ್ಪ ಇವರೆಲ್ಲ. ಇವ್ರು ಏನು ಮಾಡಿದ್ರಂದ್ರೆ ಈ 5 ಪಂಚ ಸಹೋದರರು ನೋಡಿ. ಅರ್ಥ ಆಯ್ತಾ? ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆದದ್ದು. ಆಮೇಲೆ ಚಿತ್ರದುರ್ಗದ ಇದು ಶಿವಪ್ಪ ನಾಯಕ ಮತ್ತು ಕೆಳದಿ ಚೆನ್ನಮ್ಮ ನೋಡಿ. ಇವ್ರು ಭಾಳ ಇಂಪಾರ್ಟೆಂಟ್. ಶಿವಪ್ಪ ನಾಯಕ ಗೊತ್ತಾ? ಶಿಸ್ತುಗಳಿಗೆ ಶಿಸ್ತುಗಳಿಗೆ ತುಂಬಾ ಫೇಮಸ್ ಶಿಸ್ತು ಅವನಲ್ಲಿ. ಆಮೇಲೆ ಸೋಮಶೇಖರ್ ನಾಯಕ ಅನ್ನೋದು ಕೊನೆಯ ದೊರೆ. ಇವರು ಕಾಲದಲ್ಲಿ ಇಲಿ ಒಂದು ಬೆಕ್ಕಿಗೆ ಹೆದರಿಕೊಂಡು ನಡೆದ ಘಟನೆ ಇದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಏನಿತ್ರಿ? ಮಲ ನಾಯಿಗೆ ಎದುರು ನಿಂತಿತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಮಲ ನಾಯಿಗೆ ಎದುರು ನಿಂತಿದ್ದು. ಆ ಒಂದು ಪ್ಲೇಸ್ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ ಅಂತ ಹೇಳ್ತೀವಿ. ಬಟ್ ಈ ಪ್ಲೇಸ್ ಅಲ್ಲಿ ಇಲಿ ಒಂದು ಬೆಕ್ಕಿಗೆ ಬೆಕ್ಕಿಗೆ ನೋಡಿ ಇಲಿ ಅನ್ಸಲೇಬೇಕಲ್ರಿ. ಆದ್ರೆ ಇಲ್ಲಿ ಬುರ್ರಗ ಇರ್ತೈತಿ. ಯಾಕ ಹೆಂಗ್ ಕಟ್ತ ಮೈಗೆ? ಅಲ್ಲೇ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು. ಹೌದಾ? ಇದು ಏನಪ್ಪಾ ಅಂದ್ರೆ ಇಲಿ ಎಷ್ಟು ಬೆರಕಿರ್ಬೋದು ನೋಡು. ಆಮೇಲೆ ಅದಕ್ಕ ಚಿತ್ರದುರ್ಗದ ಪಾಳೆಗಾರರು. ಹೌದಾ? ಸೊ 1568ರಿಂದ 1779. ಸೊ ಇದು 2 ರಾಜಧಾನಿ ಇದ್ದದೆ, ಹೊಳಕೆರೆ ಮತ್ತು ಚಿತ್ರದುರ್ಗ 2. ಆನೆಗಳು ಇದಾವೆ ಇಲ್ಲಿ ಆನೆ. ಸೊ ಇಲ್ಲಿ ಮತಿ ತಿಮ್ಮಣ್ಣ ನಾಯಕ, 5ನೇ ಮದಕರಿ ನಾಯಕ ಮತ್ತು ಒಡಕೆ ಓಬವ್ವ.
ಒಣಿಕೆ ಓಬವ್ವ ತುಂಬಾ ಪವರ್ಫುಲ್ ಹೆಣ್ಮಕ್ಳು ನೋಡಿ, ಎಷ್ಟು ಸಾವಿರಾರು ಜನರಿಗೆ ಇವತ್ತಿನ ಮಾದರಿ ಆಗಿದ್ದಾರೆ ಒಣಿಕೆ ಓಬವ್ವ. ಹೌದಾ? ಅವ್ರ ಸ್ಟೋರಿ ಓದ್ರಿ ಲೈಫಲ್ಲಿ, ಯಾವತ್ತ ಬುಕ್ಸ್ ತೊಗೊಂಡು ಓದ್ರಿ, ಹೆಂಗೆ ಬೆಳವಣಿಗೆ ಆಯ್ತು ಹೆಂಗಾಯ್ತು, ಅವ್ರು ಏನು ಒಟ್ಟಿಗೆ ಏನು ತಿಂತಿದ್ರು ಏನು ಎಲ್ಲ ತಿಳ್ಕೊಬೇಕು. ಅಂದ್ರೆ ನಿಮ್ಗೆ ಎನರ್ಜಿ ಬರುತ್ತೆ. ನೀವೆಲ್ಲ ಜಂಪ್ ಮಾಡ್ರಿ ಅಂತಂದ್ರೆ ಯಪ್ಪ ಅಂತೀರಿ, ರನ್ನಿಂಗ್ ಮಾಡ್ರಿ ನೋಡ್ರಿ ಅವ್ ನೋಡಿ ಒಬ್ಬೊಬ್ರು ಹೊಡೆತ ಸೈನಿಕರು ಹಿಂಗೆ ಹಾಕಿ ರುಬ್ಬಿದ್ರದ್ದು ಹೊರಗೆ ಬರ್ತಿದ್ರಂತೆ. ಎಷ್ಟು ನೋಡಿ ಕಿತ್ತೂರಾಣಿ ಚೆನ್ನಮ್ಮ ನೋಡ್ರಿ, ಕಿತ್ತೂರಾಣಿ ಚೆನ್ನಮ್ಮ ಎಷ್ಟು ಪವರ್ಫುಲ್ ಹೆಣ್ಮಗಳು, ಕರ್ನಾಟಕದ ಒಂದು ಹೆಮ್ಮೆ ಕೊಡುಗೆ ಅದು. ಅಲ್ಲಿ ನೋಡಿ ಬೆಳಿಬೇಕು ನೀವೆಲ್ಲ. ನಾವು ಹೆಣ್ಮಕ್ಳಿದ್ದೀನಿ ಹಂಗೆಲ್ಲ ಸೀನ್ ಇಲ್ಲ. ನೀವೆಲ್ಲ ಮುಂದಿನ ಈ ಒಂದು ಸಬ್ ಇನ್ಸ್ಪೆಕ್ಟರ್ ಆಗಕ್ಕೆ ಹೊಂಟಿದ್ರಿ. ಸಬ್ ಇನ್ಸ್ಪೆಕ್ಟರ್ ಆಗಕ್ಕೆ ಹೋದ್ರೆ ಹೆಂಗಿರ್ಬೇಕ್ರಿ? ಸಬ್ ಇನ್ಸ್ಪೆಕ್ಟರ್ ಆಗಕ್ಕೆ ಹೋಗ್ಬೇಕಾದ್ರೆ ನೀವು ಹೆಂಗಿರ್ಬೇಕು ಸಬ್ ಇನ್ಸ್ಪೆಕ್ಟರ್ ಆಗಕ್ಕೆ ಹೋದ್ರೆ ಹೆಂಗಿರ್ಬೇಕು ಹೇಳ್ರಿ? ನಿಮ್ ಹಿಂಗೆ ನೋಡಿದ್ರೆ ಈಗಿನ ತಂಟೆ ಬೇಡಪ್ಪ ಅಂತ ನಾವು ರಿಯಲಿ. ಯಾರೇ ಇರಲಿ, ನೀವು ಹುಡುಗರಾದ್ರಷ್ಟೇ ಹುಡುಗಿಯರಾದ್ರಷ್ಟೇ, ನೀವು ಸ್ಟೇಷನ್ದಾಗ ಹಿಂಗೆ ಡ್ರೆಸ್ ಹಾಕೊಂಡು ನಿಂತ್ಬಿಟ್ರೆ ಇವ್ನು ಯಾಕೋ ಒಂಥರ ಕ್ರಾಸ್ ಕಾಣ್ತಾರೆ ನಮಗ, ಬೇಡ ಸರ್ ನಮಸ್ಕಾರ ಸರ್ ಹಿಂಗೆ ಕೈ ಕಟ್ಕೊಂಡ್ ಬರ್ಬೇಕವ್ರು. ನೀವು ಸ್ವಲ್ಪ ಲೂಸ್ ಬಿಟ್ರಂದ್ರೆ ಸ್ಟೇಷನಲ್ಲಿ ಏನೇನೋ ಗೇಮ್ ಮಾಡಿಬಿಡ್ತಾರೆ. ಅರ್ಥ ಆಯ್ತಾ? ಹಿಂಗೆ ನೋಡಿದ ತಕ್ಷಣ ಏನು ಬೇಡ, ಸ್ವಲ್ಪ ದೊಡ್ಡ ಕ್ರಿಮಿನಲ್ ಕಾಣ್ತಾನಂತ. ಅವ ಸೈಲೆಂಟಾಗಿರ್ತಾರೆ. ತುಂಬ ಒತ್ತಡಗಳು, ತುಂಬ ರಾಜಕೀಯವಾಗಿ ಇದು ಮಾಡ್ತಾರೆ. ಸೊ ಹಾಗಾಗಿ ಭಾಳ ಹುಷಾರಾಗಿ ಇದು ಮಾಡ್ಬೇಕು ನೋಡಿ. 5ನೇ ಮದಕರಿ ನಾಯಕ ಮತ್ತು 7 ಸುತ್ತಿನ ಕೋಟೆಗಳು ಹೊಂದಿರೋ ಮನೆತನ. 7 ಸುತ್ತಿನ ಕೋಟೆ ಗೊತ್ತಲ್ಲ, 7 ಕೋಟೆ. ನಮ್ಮ ಚಿತ್ರದುರ್ಗದ ಯಾರೋ ಒಂದು ವಿಷ್ಣುವರ್ಧನ್ ಮೂವಿ ತೆಗೆದ್ರಲ್ಲ, ಯಾವ ಮೂವಿ? ನಾಗರಾವ್ ಅಂತೆಲ್ಲ ಭಾಳ ಗೊತ್ತು. ಯಲಹಂಕದ ನಾಡಪ್ರಭುಗಳು 1400ರಿಂದ 1725. ಇದು ಯಲಹಂಕ ಮತ್ತು ಬೆಂಗಳೂರು. ಇಲ್ಲಿ ಯಾವುದೇ ತರಹಿ ಲಾಂಛನ ಇರಲ್ಲ. ಮತ್ತು ರಣ ಬೈರೇಗೌಡ, 2ನೇ ಕೆಂಪೇಗೌಡ ಮತ್ತು ಮಾಳಮ್ಮ ಬಳವಡಿ ಮಾಲಮ್ ಇಬ್ಬರು. ಮತ್ತು ಇದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರ, ಇದು ಇಂಪಾರ್ಟೆಂಟ್, ಇದು ಎಕ್ಸಾಮ್ ಕ್ವಶನ್ಸ್ ಕೇಳ್ತಾರೆ. ಇಡೀ ವಿಶ್ವದಲ್ಲಿ ಪ್ರಥಮ ಬಾರಿಗೆ ಮಹಿಳಾ ಸೈನ್ಯವನ್ನು ಕಟ್ಟಿದ ಮನೆತನ. ಇಡೀ ವಿಶ್ವದಲ್ಲಿ, ಕರ್ನಾಟಕದಲ್ಲೆಲ್ಲ, ಭಾರತ ಅಲ್ಲ, ಇಡೀ ವಿಶ್ವದಲ್ಲಿ. ಇದು ಸ್ವಲ್ಪ ನೋಡ್ಬೇಕು ಕ್ವಶನ್ಸ್ಗಳು, ಭಾಳ ಡೇಂಜರ್. ಇಡೀ ವಿಶ್ವದಲ್ಲಿ ಪ್ರಥಮ ಬಾರಿಗೆ ಮಹಿಳಾ ಸೈನ್ಯವನ್ನು ಕಟ್ಟಿದ ಮನೆತನ ಅಂತ ಕರಿತೀವಿ. ಹೌದಾ ಸರ್? ಹಾಗಾದ್ರೆ ಎಲ್ಲ ಮನೆತನಗಳ ಬಗ್ಗೆ ಪಟ್ ಹೇಳ್ಬೇಕು. ಹೇಳ್ತೀರಾ? ಹಾ ಹೇಳು. ಯಾರು ಸರ್ ಅಂದ್ರು? ನೀನಾ? ಯಾರು ಹೇಳಿದ್ದು? ಓಕೆನಾ? ಸೊ ಇದು ಏನಪ್ಪ ಅಂತ ಟೋಟಲ್ 16 ಅದಾವು. ಇವೆಲ್ಲ ಸೀರಿಯಲ್ ಆಗಿ ನಿಮಗೆ ಸರಿ ಹೇಳ್ತೀನಿ. ಏನು ಮಾಡಬೇಕು? ಹಾ, PPT ಹಾಕೊಂಡು ಇವೆಲ್ಲ ಕರೆಕ್ಟಾಗಿ ನೀವು ಬಾಯ್ಪಟ್ಟು ಹಾಕ್ತೀರಾ? ಸೊ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಒಂದು 10 ನಿಮಿಷ ಎಲ್ಲ PPT ಹಾಕೊಂಡು ಕಂಪಲ್ಸರಿ ಇವೆಲ್ಲ ನಿಮಗೆ ಈ PPT